ಶುಭವನ್ನು ಕೋರುತ್ತಾ ಶ್ರೀಮತಿ ಗಿರಿಯಮ್ಮ ಕಾಂತಪ್ಪ ಶ್ರೇಷ್ಠಿ ಮಹಿಳಾ ಪದವಿ ಪೂರ್ವ ಹಾಗೂ ವೃತ್ತಿ ಶಿಕ್ಷಣ ಮಹಾವಿದ್ಯಾಲಯ. ಬಹಳ ಸಂತೋಷವಾಗಿ ನಿಮ್ಮ ಕಾಲೇಜಿಗೆ ಬಂದಿದ್ದೀನಿ ನಾನು. ನಿಮ್ಮ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಬಹಳಷ್ಟು ಸಲ ಪ್ರೋಗ್ರಾಮ್ಗಳಿಗೆ ಬಂದಿದ್ದೀನಿ. ಆದರೆ ನಿಮ್ಮ ಕಾಲೇಜಿಗೆ ನಿಮ್ಮ ಒಂದು ಪದವಿ ಪೂರ್ವ ವಿದ್ಯಾರ್ಥಿನಿಯನ್ನ ನೋಡ್ತಾ ಇರೋದು ಮೊಟ್ಟ ಮೊದಲನೇ ಸಲ. ಬಹಳ ಸಂತೋಷ ಆಗ್ತಾ ಇದೆ. ನಿಮ್ಮಲ್ಲಿ ಉತ್ಸಾಹ ಸಾಕಷ್ಟಿದೆ. ಎಲ್ಲ ಬಹಳ ಸಂತೋಷದಿಂದ ಸಂಭ್ರಮದಿಂದ ಈ ಒಂದು ವಾರ್ಷಿಕೋತ್ಸವ ಆಚರಿಸಕ್ಕೆ ಬಂದಿದ್ದೀರಾ. ಈ ಮತ್ತೆ ಏನ್ ಬೇಕು ಅಂತ ನಾನು ಹೇಳ್ತೇನೆ. ಈ ಒಂದು ಸಮಾರೋಪ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂತ ಅಧ್ಯಕ್ಷತೆ ವಹಿಸಿ ಸಂತೋಷ ಆಯ್ತು. ಎಂಇಎಸ್ ಕಾಲೇಜ್ ಬೆಂಗಳೂರು ಅಂತ ಹೇಳಿದ್ರಲ್ಲ, ಇಲ್ಲ ಅವ್ರು ಹೇಳಿದ್ದು ಅಲ್ಲೆಲ್ಲ ಪರ್ಸೆಂಟೇಜ್ ಪ್ಯಾರಾಮೀಟರ್ಸ್ ಇರತ್ತೆ. ನಾ ಹೇಳಿದ್ದು ಎಂಇಎಸ್ ಕಾಲೇಜ್ನ ನನ್ನ ನೆನಪಲ್ಲಿ ಹೋಯ್ತು. ನಾನು ಎಂಇಎಸ್ ಕಾಲೇಜ್ ವಿದ್ಯಾರ್ಥಿನಿ. ಸೊ ಬೆಂಗಳೂರು ಕಾಲೇಜಲ್ಲಿ ಇರುವಂತಹ ಎಂಇಎಸ್ ಕಾಲೇಜಲ್ಲಿ ಓದಿದ್ದು ಆ ನೆನಪು ನನಗೆ ಅಲ್ಲಿ ಹಾರ್ತು. ನಾನು ಹೇಗಿದ್ದೆ PUC ಓದುವಾಗ ನಿಮ್ ತರ ಅಂತ. ಒಂದ್ ಮಾತು ಏನ್ ಹೇಳ್ತೀನಿ ಅಂದ್ರೆ, ನೀವು ಓದಿದಂತಹ ಈ ಗಿರಿಯಮ್ಮ ಕಾಲೇಜ್ನ ನೆನಪು ಮಾಡ್ಕೊಳ್ಳಿ ಯಾವಾಗ್ಲೂ. ಸೊ ನನ್ನ ನೆನಪು 78-79ರಲ್ಲಿ ನಾನು PUC ಓದಿದ್ದು. ಅಷ್ಟು ವರ್ಷದ ಹಿಂದೆ ಹಾರ್ತು ಮೆಲುಕು ಹಾಕ್ತಾ ಇದ್ದೆ. ನನ್ನ ಟೀಚರ್ಸ್ ಯಾರು, ನಾವು ಹೇಗೆ ಕಲಿತ್ವಿ ಅಂತ ಅವ್ರು ಹೇಳಿದ ಹಾಗೆ ಅದೇ ತರ ಪರ್ಸೆಂಟೇಜ್ ಅಂತ. ನಮ್ಗೆ MPL ಶಾಸ್ತ್ರಿ ಅಂತ ಬಹಳ ಸ್ಟ್ರಿಕ್ಟ್ ಆದಂತಹ ಪ್ರಾಚಾರ್ಯರಿದ್ರು. ಅವಾಗ ನಮಗೆಲ್ಲ MES ಕಾಲೇಜ್ ಸೇರ್ಕೊಂಡ್ರೆ ನ್ಯಾಷನಲ್ ಕಾಲೇಜ್ ಜೊತೆ ಕಾಂಪಿಟೇಷನ್ ಮಾಡ್ತಾ ಇದ್ವಿ. ಆಗ ಬೆಂಗಳೂರಿನ ನ್ಯಾಷನಲ್ ಕಾಲೇಜು ನಂಬರ್ 1 ಅಂತ ಇತ್ತು. ಸೊ ನೆಕ್ಸ್ಟ್ ನಾವಿರುವಾಗ ಸ್ವಲ್ಪ ಶಿಫ್ಟ್ ಆಯ್ತು MES ಕಾಲೇಜು. ಆ ನೆನಪು ನನಗೆ ಏನ್ ಹೇಳ್ತೀನಿ ಅಂದ್ರೆ, ನೀವು ಓದಿದಂತಹ ಕಾಲೇಜಿಗೆ ಇದು ನನ್ನ ಕಾಲೇಜು. ನನ್ನ ಕಾಲೇಜು, ಈ ಒಂದು ಕಾಲೇಜಿಗೆ ನಿಮ್ಗೆ ಅಷ್ಟೊಂದು ಪ್ರೀತಿ ಇರಲಿ ಕಾಲೇಜು. ನಂತರದಲ್ಲಿ ಆ ಕಾಲೇಜಿನ ಏಳಿಗೆ ಬಗ್ಗೆ ಸಹ ಕುರಿತು ಚಿಂತಿಸಿ. ನೀವೆಲ್ಲ ಎಷ್ಟು ಎಂಥೂಸಿಯಾಸ್ಟಿಕ್ ಆಗಿದ್ದೀರಾ, ಎಷ್ಟೊಂದು ಶಕ್ತಿ ನಿಮ್ಮಲ್ಲಿದೆ. ಆದ್ರೆ ಒಂದೇ ಒಂದು ಹೆಣ್ಮಕ್ಳಲ್ಲಿ ನೋಡ್ತಾ ಇರೋದು ಅಂದ್ರೆ ಸ್ವಲ್ಪ ಮಾತು. ಇದು ನಮ್ಗೆ ಜ್ಞಾನೇಂದ್ರಿಯಗಳು, ಪಂಚೇಂದ್ರಿಯಗಳು ಅಂತ ಹೇಳಲ್ಲ ನಾನು. ದೇವರು ಜ್ಞಾನೇಂದ್ರಿಯಗಳನ್ನ ಕಲಿಸಿದ್ದಾನೆ. ನಮ್ಮಲ್ಲಿರುವಂತಹ ಎನರ್ಜಿಯನ್ನ ನಾವು ಇಟ್ಕೊಂಡು ಸದುಪಯೋಗ ಮಾಡೋಣ. ಸ್ವಲ್ಪ ಬಾಯಿ ಮಾತು ಹೆಚ್ಚು ಬೇಡ, 2 ಕಿವಿ ಆಲಿಸೋಣ. ಮಾತು ಸಹ ಬೇಕು, ಆದ್ರೆ ಗೊತ್ತಾಗತ್ತೆ ದೇವ್ ಯಾಕೆ 2 ಕಿವಿ ಕೊಟ್ಟ 1 ಬಾಯಿ ಕೊಟ್ಟ ಅಂತಲ್ವಾ. ಸೊ ಲೆಟ್ ಅಸ್ ಕೀಪ್ ದಟ್ ಎನರ್ಜಿ ವಿದಿನ್ ಅಸ್ ಅಂಡ್ ಯೂಸ್ ಇಟ್ ಫಾರ್ ಅ ಯೂಸ್ಫುಲ್ ಪರ್ಪಸ್ ಅಂತ ಹೇಳ್ತಾರೆ. ಪ್ಲೀಸ್ ನೋಟ್ ದಟ್. ಇಲ್ಲಿ ಹೋದ್ರೆ ಎಲ್ಲಾ ಕಡೆ ಒಂದು ಹಾಸ್ಯ ಕಾರ್ಯಕ್ರಮದಲ್ಲೂ ಹೆಣ್ಮಕ್ಳನ್ನ ಎಷ್ಟು ಹಾಸ್ಯ ಮಾಡ್ತಾರೆ ಅಂದ್ರೆ, ನಮ್ಮ ಪ್ರಾಣೇಶ್ ಮಾತೆಯರೇ ಅಂದ್ರೆ ಬರೀ ಮಾತಾಡ್ತಿರಲ್ಲ ಅಂತಲೇ ಹೇಳ್ತಾರೆ. ಅಷ್ಟೊಂದು ನಾವು ಕೆಳಮಟ್ಟಕ್ಕೆ ಹಿಂದಿನ ಮಟ್ಟಕ್ಕೆ ಹೋಗ್ಬಾರ್ದಲ್ಲ. ಸೊ ದೇರ್ ಶುಡ್ ಬಿ ಅ ಟ್ರಾನ್ಸ್ಫಾರ್ಮೇಶನ್. ಹಾಗಿತ್ತೇನೋ ಈಗ ತೋರ್ಸೋಣ ನಾವೇನು ಅನ್ನೋದು ಅದೊಂದು. ಮತ್ತೆ ಬಹಳಷ್ಟು ಕಾನ್ಫಿಡೆನ್ಸ್ ಬೇಕು ನಿಮಗೆಲ್ಲ. ನಾನು ಒಂದೇ ಒಂದು ಇಲ್ಲಿ ಕುತ್ಕೊಂಡು ಎಷ್ಟು ಜನ ಮಕ್ಕಳಿಗೆ ನಾನು ಬಹುಮಾನ ಕೊಟ್ಟೆ. ನಿಮ್ಮಲ್ಲಿರುವ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನೋಡ್ತಾ ಇದ್ದೆ, ಚೆನ್ನಾಗಿದೆ. ಬಟ್ ಇನ್ನೂ ಹೆಚ್ಚಲಿ ಹೇಗೆ ಗೊತ್ತಾಯ್ತು ನಂಗೆ, ವಾಟ್ ಈಸ್ ಯುವರ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂಡ್ ಹೌ ಕಾನ್ಫಿಡೆಂಟ್ ಆರ್ ಯು ಅಂತ. ಇಟ್ ಸ್ಟಾರ್ಟ್ಸ್ ಫ್ರಮ್ ದ ವೇ ಯು ವಾಕ್. ಯು ಆಲ್ ಅಚೀವ್ಡ್. ಇಲ್ಲಿ ಮೇಲೆ ಬರ್ತಾ ಇದ್ದೀರಾ, ಬಹುಮಾನ ತಗೊಳ್ತಾ ಇದ್ದೀರಾ. ಯಾಕೆ ಬಹುಮಾನ ಕೊಡ್ತಾ ಇದ್ದಾರೆ? ಸಮಥಿಂಗ್ ನಿಮ್ಮ ಪ್ರತಿಭೆಯನ್ನ ಹೊರಗೆ ಹಾಕಿದ್ದೀರಾ, ಗುರುತಿಸ್ಕೊಂಡಿದ್ದೀರಾ. ನೀವು ಖುಷಿಯಾಗಿ ಬನ್ನಿ. ಬಿ ಎನರ್ಜೆಟಿಕ್. ಯುವರ್ ಆಲ್ ಯಂಗ್ಸ್ಟರ್ಸ್, ಯುವರ್ ಆಲ್ ಟೀನೇಜರ್ಸ್. ಹೆಂಗಿರ್ಬೇಕು ಟೀನೇಜರ್ಸ್ ಅಂದ್ರೆ? ಅಷ್ಟೊಂದು ಉತ್ಸಾಹ ಹೇಗೆ ಚಿಮ್ಮತಲ್ಲ, ಒಂದು ನಿಮ್ಮ ಆರೋಗ್ಯದಲ್ಲೂ ಇರಬೇಕು, ಅದು ನಿಮ್ಮ ನಡೆ ನುಡಿ ಎಲ್ಲದರಲ್ಲೂ ಗೊತ್ತಾಗುತ್ತೆ. ಕಾನ್ಫಿಡೆಂಟ್ ಆಗಿ ಖುಷಿಯಾಗಿ ಬರಬೇಕು. ಇನ್ನೊಂದೇನ್ ಮಾಡಿದೆ ನಾನು, H1N1 ಸೋಂಕಿರುವ ಸಮಯದಲ್ಲಿ ಹೇಳ್ತಾ ಇದ್ವಿ, ಯಾರಿಗೆ ಅಲ್ಲಿ ನಮ್ಮ ಭಾರತೀಯರ ಪದ್ಧತಿ, ಮತ್ತೊಬ್ಬರನ್ನ ನೋಡಿದಾಗ ನೀವು ಹೇಗೆ ಇನ್ನೊಬ್ಬರನ್ನ ಗ್ರೀಟ್ ಮಾಡ್ತೀರಾ ಅಂದ್ರೆ, ಒಂದು ಕೈ ಮುಗಿದು ನಮಸ್ಕಾರ ಹೇಳಿ, ಪ್ಲೀಸ್ ಡೋಂಟ್ ಶೇಕ್ ಹ್ಯಾಂಡ್ಸ್ ಅಂತ ಹೇಳ್ತಾ ಇದ್ವಿ. ಬಹಳಷ್ಟು ನಮ್ಮ ಅಮರನಾರಾಯಣ ಇದ್ರು DC. ಅವಾಗ ನಮ್ಗೆ ಏನ್ ಹೇಳಿದ್ವಿ ಬಹಳ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರು. ಯಾರಿಗಾದ್ರೂ ಸರಿ ಅವ್ರು ಬಂದು ಹಲೋ ಸರ್ ಅಂದ್ರೆ, ನಾನ್ ನಿಮ್ಗೆ ಶೇಕ್ ಹ್ಯಾಂಡ್ ಮಾಡಲ್ಲ ಅಂತ ಕೈ ಮುಗಿದು. ಬಿಕಾಸ್ ಅದು ಒಂದು ಮಧ್ಯವರ್ತಿ ತರ. ಅದರಿಂದ ಸಹ H1N1 ಸೋಂಕು ಹರಡುತ್ತಿದ್ದಂತಹ ವೈರಸ್ ಹರಡ್ತಾ ಇತ್ತು. ಆದ್ರೆ ಇವತ್ತು ನಾನು ಎಲ್ಲರಿಗೂ ಐ ಜಸ್ಟ್ ಶುಕ್ ಯುವರ್ ಹ್ಯಾಂಡ್ಸ್ ಅಲ್ಲ, ಸುಮ್ಮನೆ ದಿಸ್ ಇಸ್ all of you were so enthusiastic, but I could find at least just 1 or 2 with so much, your grip. I think Gautami, I remember her name also.
So maybe I was more stronger in holding you. So it starts, ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅಂತ ಗೊತ್ತಾಗೋದು just from shake hand. ಹೀಗೆ ಶಕ್ತಿ ಇಲ್ಲದೆ ಫಿಶ್ ಹ್ಯಾಂಡ್ ಗ್ರಿಪ್ ಅಂತೆ, ಸುಮ್ಮನೆ ಹಿಂಗೆ ಕೊಟ್ರೆ ಏನು ಮೀನು, the other person is so much disinterested ಅಂತ. Start from that. ಎಷ್ಟೊಂದು you have that confidence, self energy. Then I think Pooja, what's your name? Really fast. Sheila. Okay, maybe I just remembered few. But Gautami is it? See, I cannot forget. Reciprocate. ಮತ್ತೊಬ್ಬರ ಜೊತೆ ಆ ತರ ನೈಸ್ ಸ್ಟ್ರಾಂಗ್, ಯು ಹ್ಯಾವ್ ಅಚೀವ್ ಸಮಥಿಂಗ್, ಬಿ ಪ್ರೌಡ್, ಬಿ ಗ್ರೇಟ್. ಸೊ ಅದು ನಿಮ್ಗೆ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಕೊಡುತ್ತೆ. ಯು ಕ್ಯಾನ್ ಗೋ ಹೈಯರ್ ಅಂತ. ಯಾವುದಕ್ಕೂ ನಾಚಿಕೆ ಪಡಬೇಡಿ. ಯು ಆರ್ ರೆಕಗ್ನೈಸ್ಡ್ ಫಾರ್ ಸಮಥಿಂಗ್, ಫೀಲ್ ಪ್ರೌಡ್ ಅಂಡ್ ದೆನ್ ಬಿ ಹ್ಯಾಪಿ. ಸೊ ನಿಮ್ಮಲ್ಲಿ ಒಂದು ಶಕ್ತಿ ಇದೆ, ಆ ಶಕ್ತಿನ ಯಾರು ಗುರುತಿಸಿ ಕೊಡಬೇಕು, ಅಥವಾ ಆ ಶಕ್ತಿ ನನ್ನಲ್ಲಿದೆ ಅಂತ ಆ ಶಕ್ತಿನ ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ ಅಲ್ಲ. ಶಕ್ತಿ ನನ್ನೊಳಗಿದೆ ಅಂತ ಇಟ್ಕೊಂಡ್ರೆ ಅದೇನಕ್ಕೂ ಉಪಯೋಗ ಬರಲ್ಲ. ನಿಮ್ಗೆ ಗೊತ್ತು, ಒಬ್ಬ ಸಾಹುಕಾರ ಒಂದು ಗಡಿಗೆ ಇಟ್ಕೊಂಡಿದ್ದ, ಅದ್ರ ತುಂಬಾ ಹಣನ ತುಂಬಿದ್ದ, ಆದ್ರೆ ಎಲ್ಲಿಟ್ಟಿದ್ದ ಅವನು ಈ ಒಂದು ಗಡಿಗೆಯನ್ನ? ಮಣ್ಣಿನಲ್ಲಿ ಹೂತಿದ್ದ ಅವನು. ದಿನಾ ಹೋಗೋದು, ಮಣ್ಣು ತೆಗೆಯೋದು, ನೋಡೋದು ಅದಿದೆಯಾ ಅಲ್ಲಿ ಸೇಫ್ ಆಗಿ ಅಂತ, ಒಂದ್ಸತಿ ಮುಟ್ಟೋದು, ಮುಚ್ಚೋದು, ಬರೋದು. 20 ವರ್ಷದಿಂದ ಅದೇ ತರ ಮಾಡ್ತಾ ಇದ್ದ. ಒಂದ್ ದಿವಸ ಹೋಗ್ತಾನೆ ನೋಡಕ್ಕೆ, ಗಡಿಗೆ ಇದೆ, ಅದ್ರಲ್ಲಿ ಇದ್ದಿದಂತಹ ಹಣ, ಬೆಳ್ಳಿನೋ ಬಂಗಾರದ ನಾಣ್ಯಗಳೇ ಮಾಯ. ಏನಾಗತ್ತೆ ಆತರ ಆದ್ರೆ? ಎಷ್ಟು ದುಃಖ ಆಗತ್ತಪ್ಪ, ಇಷ್ಟೊಂದು ಹಣ ಕಳ್ಕೊಂಡ್ಬಿಟ್ರೆ ಯಾವ ತರ ನಮಗೆ ಬೇಸರ ಆಗತ್ತೆ. ತುಂಬಾ ಬೇಜಾರಾಯ್ತು, ಗೋಳಾಡಿದ, ನನ್ನ ಹಣ ಎಲ್ಲ ಹೊಟ್ಟೋಯ್ತು ಅಂತ. ಯಾರ ನೋಡಿದ್ರು, ಯಾಕೆ ಇವನು ಇಷ್ಟೊಂದು ಗೋಳಾಡ್ತಾ ಇದ್ದಾನೆ ಅಂತ. ನಾನು ಹೇಳ್ತಾನೆ, ಹಣ ಹೋಯ್ತು. ಆಯ್ತು, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಎಷ್ಟು ದಿವಸದಿಂದ ನೀ ಅಲ್ಲಿ ಹಣನ ಇಟ್ಟಿದ್ದೆ ಅಂತ? 20 ವರ್ಷದಿಂದ. ಅದು 20 ವರ್ಷದಿಂದ ಏನಾದ್ರೂ ಸ್ವಲ್ಪ ಬಳಕೆ ಮಾಡಿದ್ಯಾ ಅದನ್ನ? ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಬಳಕೆ ಮಾಡದೆ ಇಟ್ಟಂತಹ ಹಣ ನಿನಗೇನು ಉಪಯೋಗ? ಇವತ್ತು ಸಹ ಉಪಯೋಗ ಇಲ್ಲ ಅದು. ಸೊ ಏನು ವರಿ ಮಾಡಬೇಡ, ಮತ್ತೆ ಅದನ್ನ ಮುಚ್ಚಿಡೋ, ದಿನ ಹೋಗ್ಬಿಟ್ಟು ಯೋಚನೆ ಮಾಡೋದು ಒಳಗಿದೆ ಇದೆ ಅಂತ. ಸೊ ನಿಮ್ಮಲ್ಲಿರೋ ಶಕ್ತಿನ ನೀವು ಒಳಗೆ ಇಟ್ಕೊಂಡು ಉಪಯೋಗ ಮಾಡಿದ್ರೆ ಏನಾಗುತ್ತೆ? ಏನೇನು ಉಪಯೋಗ ಆಗಲ್ಲ ಅಲ್ವಾ? ಸೊ ಆ ಶಕ್ತಿನ ಗುರುತಿಸ್ಕೊಂಡು ಅದು ಎಲ್ಲಿ ಬೇಕು, ಶಕ್ತಿ ಅಂದ್ರೆ ಬರೀ ನಿಮ್ಮ ದೈಹಿಕ ಬಲ ಅಲ್ಲ, ಮನೋಬಲ, ಎಲ್ಲವನ್ನ ಒಂದು ನಿಭಾಯಿಸುವಂತಹ ಒಂದು ಶಕ್ತಿ, ಅದು ಹೆಣ್ಮಕ್ಳಿಗೆ ಬೇಕು. ಒಂದು ದಿವಸ ನಾವು ಯಾವ ಒಂದು ಸ್ಟೇಟ್ ರೀಚ್ ಆಗ್ಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದು ಸಮಾರಂಭದಲ್ಲೂ ನಾನು ಹೋಗ್ತೀನಿ, ನಾನು ನೋಡ್ತೀನಿ ಅಲ್ಲಿರೋ ವೇದಿಕೆ ಮೇಲೆ ನಾನಿದ್ರೆ ಒಬ್ಳು, ಇನ್ನೊಬ್ರು ಯಾರಾದ್ರೂ ಮಹಿಳೆ ಇರಬಹುದು, ಆದ್ರೆ ಎಲ್ಲಾ ವೇದಿಕೆಗಳು ಪುರುಷ ಪ್ರಧಾನವಾಗಿದೆ. ಎಲ್ಲ ಕಡೆ ನೋಡಿ, ಇವತ್ತು ಲಕ್ಷ್ಮೀ ಇದ್ದಾಳೆ ನನ್ನ ಜೊತೆಗೆ, ಆದ್ರೆ ಬಹಳಷ್ಟು ಕಡೆ ಹೋದಾಗೆಲ್ಲ ಇದನ್ನ ನಾನು ಅಬ್ಸರ್ವ್ ಮಾಡ್ತೀನಿ. ಯಾಕೆ ಹೀಗೆ ಅಂದ್ರೆ, ನಿಮ್ಮನ್ನ ನೀವು ಗುರುತಿಸ್ಕೊಂಡು ಆ ಸ್ಥಾನಕ್ಕೆ ಬಂದ್ರೆ ಯಾರಾದ್ರೂ ಬೇಡ ಅಂತಾರ? ನೀವಿದ್ದೀರಾ ಯಾರಾದ್ರೂ ಪ್ರಸನ್ನ ಕುಮಾರ್ ತರ ಇಲ್ಲಿ? ನೀವಿದ್ದೀರಾ ಮಡಿವಾಳ್ ತರ ಒಂದು ಪ್ರಾಚಾರ್ಯರಾಗುವ ಆ ಒಂದು ಕೆಪಾಸಿಟಿ ನಿಮಗೆ ಬರ್ಬೇಕು? ಯಾರು ತಡೆಯಲ್ಲ, ಅವಾಗ ನಮಗೆ ಬನ್ನಿ ಅಂತ ಕರೀತಾರೆ. ಹಾಗಂತ ಇರೋರ್ನ ತಳ್ಳಿ ಹೋಗೋದಲ್ಲ, ಆ ಒಂದು ಪ್ರತಿಭೆ, ಆ ಒಂದು ಏನು ಕ್ವಾಲಿಫಿಕೇಶನ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ಪಡೆಯಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಸುಮ್ಮನೆ ಮಹಿಳೆಯರಿಗೆ ಒಂದು ಈಕ್ವಲ್ ಸ್ಥಾನಮಾನ ಬೇಕು ಅಥವಾ ಹೆಚ್ಚಿಗೆ ಬೇಕು ಅಲ್ಲ. ಖಂಡಿತ ಭಗವಂತ ನಮಗೆ ಹೆಚ್ಚಿಗೆ ಕೊಟ್ಟಿದ್ದಾನೆ. ಹುಟ್ಟಿದಾಗಿಂದ ನಮಗೆ ಬಹಳಷ್ಟು ಶಕ್ತಿ ಕೊಟ್ಟಿದ್ದಾನೆ. ಹುಟ್ಟಿದ ಮಕ್ಕಳು ನಿಯೋನೇಟ್ಸ್ ಅಂತ ಹೇಳ್ತೀವಿ, ನವಜಾತ ಶಿಶುಗಳು. ಒಂದು 100 ಹೆಣ್ಮಕ್ಳು ನವಜಾತ ಶಿಶುಗಳು ತಗೊಳ್ಳಿ, 100 ಗಂಡು ಮಕ್ಕಳು ನವಜಾತ ಶಿಶುಗಳು, ಇಬ್ಬರು ಒಂದೇ ತರ ಕಾಯಿಲೆ ಬಂತು ಅಂತ ಹೇಳಿದ್ರೆ ಬೇಗ ಬಹಳಷ್ಟು ನವಜಾತ ಗಂಡು ಮಕ್ಕಳು ಸತ್ತು ಹೋಗ್ತಾರೆ. ಹೆಣ್ಣು ಮಕ್ಕಳು ರೆಸಿಸ್ಟ್ ಮಾಡ್ತಾರೆ, ಹೆಣ್ಣು ಮಕ್ಕಳು ಉಳ್ಕೊಳ್ತಾರೆ. ನೋಡಿ, ಯಾವ ಒಂದು ಪ್ರಕೃತಿಯಿಂದ ಹೇಗೆ ಮಾಡಿದಾನೆ, ನಮ್ಗೆ ಬಹಳಷ್ಟು ಆ ಒಂದು ಯಾವ ಕಾರ್ಯ ಒಂದು ರೂಪ ರಚನೆ ಮಾಡಿದ ಅದರಲ್ಲಿದೆ. ನೀವು ಅಜ್ಜಿಯರಿದ್ರೆ ಕೇಳಬಹುದು, ಹುಟ್ಟು ಮಗು ಆದ್ರೆ ಗಂಡು ಮಗು ಜೋಪಾನವಾಗಿ ನೋಡ್ಕೊ ಅಂತ ಹೇಳ್ತಾರೆ. ಯಾಕೆಂದ್ರೆ ಇದನ್ನ ನೋಡಿದಾರೆ ಅವರು. ಗಂಡು ಮಕ್ಳಿಗೆ ಏನಾದ್ರೂ ಆದ್ರೆ ಸತ್ತು. ನೋಡಿ, ಅಂತಹ ಶಕ್ತಿ ಕೊಟ್ಟಿದ್ದಾನೆ ದೇವರು ನಮಗೆ. ಅಷ್ಟೇ ಅಲ್ಲ, ಏನೆಲ್ಲ ಕೆಲಸ ನಿಭಾಯಿಸಬಹುದು ಅಷ್ಟೊಂದು ಈ ಮಹಿಳೆ ಹೆಣ್ಣು ಮಾಡಬಹುದು ಅಂತ ಕೊಟ್ಟಿದ್ದಾನೆ. ಆದ್ರೆ ನಾವೇನ್ ಅನ್ಕೊಳ್ತೀವಿ, ವಿ ಆರ್ ದ ವೀಕರ್ ಸೆಕ್ಸ್, ನನ್ ಕೈಲ ಆಗಲ್ಲ 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 ಅನ್ನೋದಿದೆ ಅಲ್ಲ. ಮೊನ್ನೆನು ನಿಮ್ಮ ಡಿಗ್ರಿ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದೆ, ಅಲ್ಲ ಆಗಲ್ಲ ಆಗಲ್ಲ ಇಲ್ಲ ಅನ್ನೋದನ್ನ ಯಾವುದು ನಕಾರಾತ್ಮಕವಾಗಿದೆಲ್ಲ ಬಳಸಲೇಬೇಡಿ. ಆದಷ್ಟು ನೀವು ಮಾತನಾಡುವಾಗ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಯೋಚನೆ ಮಾಡೋದು ನೋಡಿ, ಖಂಡಿತ ಸಾಧ್ಯ ಇದೆ. ಸಾಲುಮರದ ತಿಮ್ಮಕ್ಕ ನಿಮ್ ತರ PUC ಓದಿದ್ಲ, ನಮ್ ತರ MBBS ಓದಿದ್ಲ,
ಇವಾಗ ಪ್ರತಿಯೊಬ್ರು ನಾವು ಸಾಲುಮರದ ತಿಮ್ಮಕ್ಕ ಅಂತ ನೆನೆಸ್ತೀವಿ. ಅವಳು ಓದು ಬರಹ ಇಲ್ಲದೆ ಹೋದ್ರು ಸಹ ಏನ್ ಮಾಡಿದ್ಲು, ನಾನು ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಡ್ಬೇಕು, ನಾನು ಒಳ್ಳೆಯದನ್ನ ಮಾಡ್ಬೇಕು ಅಂತ ದಂಪತಿಗಳಿಬ್ರು ಸೇರಿ ಮರ ನೆಟ್ರು. ಮಕ್ಕಳ ತರ ಅದನ್ನ ಪೋಷಣೆ ಮಾಡಿದ್ರು. ಇವತ್ತಿನ ಈ ದಿನ ನಾವು ಅವಳನ್ನ ಗುರ್ತಿಸ್ತೀವಲ್ವಾ, ಗುರ್ತಿಸ್ಕೊಳ್ಳೋಕೆ, ನಿಮ್ಮನ್ನ ನೀವು ಸಮಾಜದಲ್ಲಿ ಗುರುತಿಸ್ಕೊಳ್ಳೋಕೆ ಬಹಳಷ್ಟು ವಿಧಗಳಿದೆ. ಡಾಕ್ಟರ್ ಭರತ್ ಚಂದ್ರ ಬೆಂಗಳೂರಲ್ಲಿ, ಅವರು MBBS ಡಾಕ್ಟರ್. ಆದ್ರೆ ನಂತರ ಏನ್ ಮಾಡಿದ್ರು, ಅವರ ವಾಕ್ಚಾತುರ್ಯ, ಜಾಣ್ಮೆ, ಮ್ಯಾನೇಜ್ಮೆಂಟ್ ಅಲ್ಲಿ ಅವರು ಮುಂದೆ ಇದ್ರು. ಅದನ್ನೆಲ್ಲ ಬಳಸಿ ಎಲ್ಲ ಮಕ್ಕಳಿಗೂ ಯಶಸ್ಸಿನ ಗುಟ್ಟೇನು, ನೀವು ಹೇಗೆ ನಿಮ್ಮ ಜೀವನವನ್ನು ಯಶಸ್ಸಿನ ದಾರಿಯಲ್ಲಿ ತಗೊಂಡು ಹೋಗ್ಬೋದು ಅಂತ ಅವರು MBBS ಬಿಟ್ಟು ಬೇರೆ ಕಡೆನೆ ಹೊರಟೋಗ್ಬಿಟ್ರು. ಸೊ ಎಷ್ಟು ಜನಕ್ಕೆ ಟ್ರೈನಿಂಗ್ ಕೊಡ್ತಾ ಆ ಫೀಲ್ಡ್ ಅಲ್ಲಿ ಮುಂದೆ ಬಂದ್ಬಿಟ್ರು. ಸೊ ಪ್ರತಿಯೊಬ್ಬರಲ್ಲೂ ಒಂದು ಸಾಮರ್ಥ್ಯ ಇದೆ, ಅದನ್ನ ನಾವು ಗುರುತಿಸ್ಕೊಳ್ಬೇಕು. ಯಾವತ್ತೂ ನಕಾರಾತ್ಮಕ ಆಗ್ಬೇಡಿ. ಸೊ ಇಷ್ಟೊಂದು ನೀವು ಆ ಒಂದು ಸಕಾರಾತ್ಮಕವಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ಆರೋಗ್ಯ ಬಹಳ ಮುಖ್ಯ. ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎರಡು ಚೆನ್ನಾಗಿದ್ರೆ ನಿಮ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಯೋಚನೆ ಮಾಡ್ತೀರಾ. ಯಾವಾಗ ನೀವು ದೈಹಿಕವಾಗಿ ಸ್ವಲ್ಪ ವೀಕ್ ಆಗ್ಬಿಡ್ತೀರಾ, ನಿತ್ರಾಣರಾಗ್ತೀರಾ, ಅವಾಗ ಎಲ್ಲ ಅಯ್ಯೋ ಇಷ್ಟೇ ಬಿಡು, ಓದ್ಕೊಂಡು ಏನ್ ಮಾಡೋದು, ಮನೇಲೇ ಇರೋದಲ್ವಾ, ಎಷ್ಟೇ ಓದಿದ್ರು ಮದ್ವೆ ಮಾಡ್ಕೋಬೇಕು, ಮಕ್ಳಾಗತ್ತೆ, ಮನೆ ನೋಡ್ಕೊಳ್ಬೇಕು, ಅಷ್ಟೇ ಸಾಕು, ಅಷ್ಟೇ ಸಾಕು ಅಲ್ಲ. ಲೆಟ್ ಯುವರ್ ಏಮ್ ಬಿ ವೆರಿ ಹೈ ಅಂತ. ಸೊ ಕೀಪ್ ಡ್ರೀಮಿಂಗ್, ಡ್ರೀಮ್ 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 ಅಂತ ಅಬ್ದುಲ್ ಕಲಾಂ ಅವ್ರನ್ನ ನೆನ್ಸ್ಕೊಂಡ ತಕ್ಷಣ ನಮ್ಗೆ ಅದೇ ಬರೋದಲ್ಲ, ಡ್ರೀಮ್ ಡ್ರೀಮ್ ಡ್ರೀಮ್. ಸೊ ಎಂತಹ ನಿಮ್ಮ ಕನಸುಗಳು, ಅದ್ಭುತ ಕನಸುಗಳು, ಆ ಕನಸುಗಳನ್ನ ನನಸು ಮಾಡಕ್ಕೆ ನೀವು ನಿದ್ದೆನೆ ಮಾಡಬಾರ್ದು. ಹೇಗೆ ಅಂತ ಅದು ಪ್ರಯತ್ನ ಪಡಬೇಕು. ಹೆನ್ರಿ ಫೋರ್ಡ್ ಅವನು ಕಾರು ತಯಾರಿಸಾಗ ಎಲ್ಲರಿಗೂ ಖುಷಿ. ಹೇಗೆ ನಿನ್ನ ಯಶಸ್ಸಿನ ಗುಟ್ಟೇನು ಅಂತ ಎಲ್ಲ ಕೇಳಿದ್ರು. ಅವನ್ನೆಲ್ಲರಿಗೂ ಹೇಳ, ನನ್ನ ಯಶಸ್ಸಿನ ಗುಟ್ಟನ್ನು ನಿಮ್ಗೆ ಹೇಳ್ಕೊಡ್ತೀನಿ, 3 ಅಂತ. ಎಲ್ಲರಿಗೂ ಖುಷಿ ಆಯ್ತು. 3 ಏನದು ಹೇಳು ಅಂತ ಅವ್ನು ಹೇಳ್ದ, ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್ ಅಂಡ್ ಹಾರ್ಡ್ ವರ್ಕ್. ಪರಿಶ್ರಮ ಪರಿಶ್ರಮ ಪರಿಶ್ರಮ. ನಂಗೆ ಐ ಥಿಂಕ್ ಪ್ರತಿಜ್ಞೆ ಮಾಡೋದು ಹೇಳುತ್ತೆ, ರಂಗನಾಥ್ ಅವರು ಹೇಳ್ತಾರೆ ಪರಿಶ್ರಮ ಅಂತ, ಹಾರ್ಡ್ ವರ್ಕ್. ಸೊ ನಾವೇನ್ ಹೇಳ್ತೀವಿ, ಅವಳು ಅಷ್ಟೊಂದು ಅಂಕ ಗಳಿಸಿರ್ಲು ಅಂದ್ರೆ ಅವಳಿಗೆ ಬಹಳ ಬುದ್ಧಿ ಇದೆ. ಹುಟ್ಟಿದಾಗಿಂದ ದೇವರು ಅವಳಿಗೆ ಬುದ್ಧಿ ಕೊಟ್ಟಿದ್ದಾರೆ. ಜೀನಿಯಸ್ ಬರೀ 8% ಅಷ್ಟೇ, ಬಾರ್ನ್ ಜೀನಿಯಸ್. ಅವ್ರನ್ನ ಬಿಟ್ಬಿಡಿ. ಸೊ ಬೇರೆಯವರೆಲ್ಲರೂ ಆ ಮಟ್ಟಕ್ಕೆ ಯಾರು ಫಸ್ಟ್ ಅಂತ ಬರ್ಬೋದು, ಅದಕ್ಕೆ ಬೇಕಾಗಿರೋದು ಪರಿಶ್ರಮ ಪರಿಶ್ರಮ ಪರಿಶ್ರಮ. ಅವಳು ಒಂದ್ಸತಿ ಓದಬಹುದು, ಬಹಳ ಜಾಣೆ ಆಗ್ಬಹುದು, ಕಲಿಬಹುದು. ಕೆಲವರು ಪಾಠ ಕೇಳ್ತಾರೆ, ಏನೋ ಲಿಸ್ನರ್ಸ್ ಜಸ್ಟ್ ಕೇಳ್ಬಿಟ್ಟೆ ದೇ ಬಿಕಮ್ ದೇ ಗ್ರಾಸ್ಪ್ ಎವ್ರಿಥಿಂಗ್. ಕೆಲವರು ತಾವೇ ಓದ್ತಾರೆ, ಕೆಲವರು ಬರೆದು ಕಲಿತಾರೆ. ಕೆಲವ್ರಿಗೆ 1 ಸತಿ ಆಗುತ್ತೆ, ಕೆಲವ್ರಿಗೆ 2 ಸತಿ ಆಗುತ್ತೆ, ಕೆಲವರಿಗೆ 3 ಸತಿ ಬೇಕು. ಸೊ ಏನ್ ಬೇಕಾಗಿದೆ ನಿಮಗೆ ಅಂಕ ಗಳಿಸ್ಬೇಕು ಅಂತ ಹೇಳಿದ್ರೆ ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್. ಸೊ ಈ ಅಂಕ ಏನು ನೀವು ಓದಿನಲ್ಲಿ ಗಳಿಸ್ತೀರಾ, ಆದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ನಿಮ್ಗೆ ಬರೀ ಓದಿನಲ್ಲಿ ಪುಸ್ತಕದ ಹುಳುವಾಗಿ ಅಂಕ ಗಳಿಸಿ ನಾನು 100 ಮಾರ್ಕ್ ತಗೊಂಡೆ ಅಂದ್ರೆ ಜೀವನ ಅಲ್ವೇ ಅಲ್ಲ. ಸೊ ಲೌಕಿಕ ಜೀವನ, ಬದುಕು ನಾವು ಹೇಗೆ ಕಲಿಬೇಕು, ಬದುಕೋದು ಹೇಗೆ ಕಲಿಯೋದು ಬಹಳ ಬಹಳ ಮುಖ್ಯ. ನೀವು ಫೇಲ್ ಆದ್ರೂ ಪರವಾಗಿಲ್ಲ. ಸೊ ಯು ಶುಡ್ ಬಿ ದ ಬೆಸ್ಟ್ ಹ್ಯೂಮನ್ ಬೀಯಿಂಗ್. ಸೊ ಆ ಕ್ವಾಲಿಟೀಸ್ ಹೆಣ್ಮಕ್ಳು ಪ್ರತಿಯೊಬ್ಬರಲ್ಲೂ ಬರಬೇಕು. ನಾನು ಹೇಳ್ತೀನಿ, ಒಂದು ಮನೆಯಲ್ಲಿ ಆ ಹೆಣ್ಣು ಆರೋಗ್ಯವಾಗಿದ್ದಾಳೆ, ನಗುನಗುತ್ತಾ ಇದ್ದಾಳೆ, ಚೆನ್ನಾಗಿದ್ದಾಳೆ ಅಂದ್ರೆ ಅವಳ ಮನೆ ಸಂಪೂರ್ಣವಾಗಿ ಒಂದು ದೇವಾಲಯ ಇದ್ದಂಗೆ ಇರುತ್ತೆ. ಖುಷಿ ಇರುತ್ತೆ, ಸಂತೋಷ ಇರುತ್ತೆ, ನೆಮ್ಮದಿ ಇರುತ್ತೆ. ಅದೇ ಹೆಣ್ಣು ಮಾನಸಿಕವಾಗಿ ಅವಳಿಗೆ ಅಸಮಾಧಾನ, ಅತೃಪ್ತಿ, ಯಾವುದೇ ಒಂದು ಕೊರಗಿನಲ್ಲಿ ಇದ್ರೆ ಆ ಮನೆಯೆಲ್ಲ ಸ್ವರ್ಗ ಇರೋದು ನರಕ ಸಹ ಆಗುತ್ತೆ. ಅದಷ್ಟೇ ಅವಳ ಮನೆಗೆ ಸೀಮಿತವಾಗಲ್ಲ, ಅದು ಅಕ್ಕಪಕ್ಕದಲ್ಲಿ ನೆರೆಹೊರೆಗೂ ಹೋಗುತ್ತೆ. ಸೊ ಅದೇ ತರ ಒಂದು ಕಾಯಿಲೆ ತರ ಅದು ಹರಡ್ತಾ ಹೋಗುತ್ತೆ, ಸಾಂಕ್ರಾಮಿಕ ರೋಗದ ತರ ಹರಡ್ತಾ ಹೋಗುತ್ತೆ. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಅಸ್. ನಾವ್ ಅನ್ಕೊಳ್ತೀವಿ ನಾವು ಹೇಳಿದ್ದಾಗಲ್ಲ, ನಮ್ದು ಆಗೋದಿಲ್ಲ, ಬರೀ ಹೆಂಗಸರು ಏನ್ ಕೇಳ್ತಾರೆ. ಯು ಡೆಫಿನೆಟ್ಲಿ ಹ್ಯಾವ್ ಅ ರೋಲ್. ಅದಕ್ಕೆ ಹೋಮ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಆ ಒಂದು ಸ್ಥಾನ ಕೊಟ್ಟಿರುವಾಗ ಅದನ್ನು ನಾವು ಖಂಡಿತ ಬಳಕೆ ಮಾಡ್ಕೊಳ್ಬೇಕು. ಆದ್ರೆ ಹೇಗೆ ನಾವು ಮುಂದೆ ಬರ್ತೀವಿ, ಏನ್ ಮಾಡ್ಬೇಕು ಅನ್ನೋದು ಖಂಡಿತ ಪ್ರತಿಯೊಬ್ರು ಯೋಚಿಸಿ. ನಾನು ಏನ್ ಆಗಬಲ್ಲೆ, ಏನ್ ಆಗಬಹುದು, ಏನ್ ಆಗುತ್ತೀನಿ ಅನ್ನೋದು ತುಂಬಾ ಮುಖ್ಯ. ಏನು ಆಗಲ್ಲ ಆಗಲ್ಲ ಅನ್ಕೊಳ್ಬೇಡಿ. ನಾನು ಚಿಕ್ಕವಳಿರುವಾಗ 5 ವರ್ಷದಲ್ಲಿ ನನಗೆ ನನ್ನ ತಂದೆ ತೀರಿ ಹೋದ್ರು. ನಮ್ದು ಸ್ವಲ್ಪ ಬಡ ಕುಟುಂಬ ಅಂತ ಹೇಳ್ಬೇಕು. ಸಾಕ್ಲಿಕ್ಕೆ ಯಾರಿಲ್ಲ, ಅಮ್ಮಂಗೆ 3 ಮಕ್ಕಳು, ಜಸ್ಟ್ 31 years ಅವರಿಗಾಗ. ನಂಗೆ ಬಿಲೀವ್ ಮಾಡೋಕ್ಕಾಗಲ್ಲ, ನನ್ಗೆ ಇಷ್ಟೆಲ್ಲ ಓದಿಸಿದ್ರ ಅಮ್ಮ ಅಂತ. ಏನಾಯ್ತು, ಅಲ್ಲಿ ಒಂದು ಪ್ರತಿಭೆ ಇತ್ತು. ನೀವು ಓದ್ತಾ ಹೋದ್ರೆ
SLC ಅಲ್ಲಿ ಓದುವಾಗಲೂ ಸಹ ನಮಗೆ ಸರ್ಕಾರ ಕೊಟ್ಟಿದೆ 35 ರೂಪಾಯಿ ನಮ್ದು ಎಕ್ಸಾಮ್ ಫೀಸ್ ಇತ್ತು. ಸೊ ಅದು ಗವರ್ನಮೆಂಟ್ ಇಂದ ಬಂತು. ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಬಂತು. ಸೊ ಹೇಗೆ ನಮ್ದು ಓದು ಮುಂದೆ ಹೋಯ್ತು ಗೊತ್ತಿಲ್ಲ ನೋಡಿ. ಅಷ್ಟೊಂದು ಓದಿ ಒಂದು ವಿದ್ಯೆಗೆ ನಾವು ಅಥವಾ ಸರಸ್ವತಿಗೆ ಓಲೈಸಿಕೊಂಡು ಆ ಒಂದು ವಿದ್ಯೆ ಪಡೆದಿದ್ದಕ್ಕೆ ಈ ದಿನ ಮತ್ತೊಬ್ಬರಿಗೆ ಸಹಾಯ ಮಾಡಬಹುದು ಅಥವಾ ಒಂದು ನಿಟ್ಟಿನಲ್ಲಿ ನಾವು ಆರಾಮಾಗಿರುವಂತಹ ಸ್ಥಾನ ಸಿಕ್ತು. ಸೊ ವಿದ್ಯಾವಂತರಾಗಬೇಕು ಮಕ್ಕಳು, ಹೆಣ್ಮಕ್ಳು ಎಸ್ಪೆಷಲಿ ವಿದ್ಯಾವಂತರಾಗಬೇಕು. ಸೊ ಏನೇ ಆಗ್ಲಿ ನಾವು ಮನುಷ್ಯರಾಗಿ ಈ ಹುಟ್ಟಿದೀವಿ, ಇನ್ನೊಬ್ಬರಿಗೆ ಸಹಾಯ ಮಾಡುವಷ್ಟು ನಾವು ಆಗ್ಬೇಕು. ಪರೋಪಕಾರ ಅರ್ಥಮಿದಂ ಶರೀರಂ ಅಂತ ಹೇಳ್ತೇವೆ. ಯಾವತ್ತೇ ಆಗ್ಲಿ ನಾವು ಇನ್ನೊಬ್ಬರಿಗೆ ಅಡಿಯಾಳು ಆತರ ಬೇಡ. ಖಂಡಿತ ಏನೂ ಇಲ್ಲ ಅಂದ್ರೂ ಒಂದು ದೈಹಿಕ ಶಕ್ತಿ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ. ವಾಟ್ ಕ್ಯಾನ್ ಐ ಡೂ? ಪ್ಲೀಸ್ ಥಿಂಕ್, ನೀವು ಏನ್ ಮಾಡ್ಬೋದು ಮುಂದೆ. ಬರೀ ಒಂದು ಇಂಜಿನಿಯರಿಂಗ್ ಡಿಗ್ರಿ ಅಥವಾ ಮೆಡಿಕಲ್ ಆಗ್ತೀನಿ ಅಲ್ಲ. ಸೊ ಎಷ್ಟೇ ಒಂದ್ ಸ್ವಲ್ಪ ಓದ್ಕೊಂಡಿದ್ರು, ಈಗೆಲ್ಲ ಜೆರಾಕ್ಸ್ ಅಂತ ಎಷ್ಟೊಂದು ಜೆರಾಕ್ಸ್ ಯೂಸ್ ಮಾಡ್ತೀವಲ್ಲ ಮಷೀನ್. ಸೊ ಅದು ಚೆಸ್ಟರ್ ಅಂತ ಒಬ್ಬ ಅಮೆರಿಕನ್ ಅದನ್ನ ಕಂಡು ಹಿಡಿದಿದ್ದು. 14 ವರ್ಷದ ಹುಡುಗ, ಬಹಳಷ್ಟು ಬಡತನ, ಅಪ್ಪ ಅಮ್ಮ ಏನ್ ಸ್ವಲ್ಪ ಕೊಡ್ತಾ ಇದ್ರು ಅದರಿಂದ ಒಂಚೂರು ಶಾಲೆ ಫೀಸ್ ಕೊಡ್ಬೋದಿತ್ತು. ಆದ್ರೆ ಅವ್ನಿಗೆ ಸ್ಕೂಲ್ ಹೋಗಕ್ಕೂ ತುಂಬಾ ಕಷ್ಟ ಆಗ್ತಾ ಇತ್ತು. ಅವ್ನೇನೋ ಒಂದು ದುಡಿದು ಅವ್ರನ್ನ ಸಾಕ್ಬೇಕಿತ್ತು. ಆದ್ರೆ ಸಂಜೆ ಕಾಲೇಜ್ಗೆ ಹೋಗಿ ಹೇಗೋ ಒಂದು ಫಿಸಿಕ್ಸ್ ಕೆಮಿಸ್ಟ್ರಿ ಓದ್ಕೊಂಡು ಡಿಗ್ರಿ ತಗೊಂಡ. ನಂತರದಲ್ಲಿ ಆ ಡಿಗ್ರಿ ನನ್ನ ಹತ್ರ ಇದೆ ಅಂತ 100 ಕಂಪನಿಗೆ ಕೆಲ್ಸಕ್ಕೆ ಹಾಕಿದ. 100 ಕಂಪನಿಗೆ ಹಾಕಿದ್ರೆ ಯಾರೋ ಒಂದಿಬ್ರು ಬಾ ಅಂತ ಇಂಟರ್ವ್ಯೂ ಕರೀತಾರೆ ಅವನಿಗೆ. ಅಲ್ಲಿ ಹೋಗ್ತಾನೆ, ಎಲ್ಲೋ ಒಬ್ರು ಕೆಲಸ ಕೊಡ್ತಾರೆ. ಆದ್ರೆ ಅಲ್ಲಿ ಅವನ ಉಳಿಯಕ್ ಆಗೋದಿಲ್ಲ. ಒಂದ್ 2-3 ತಿಂಗಳು ಇರ್ತಾನೆ. ನಂತರ ಕೆಲಸ ಇಲ್ಲ, ಏನಿಲ್ಲ ಅವನಿಗೆ. ಅವ್ನು ಏನ್ ಅನ್ಕೊಳ್ತಾನೆ, ಅವನು ಏನ್ ಮಾಡಬಹುದು ನಾನು ಅಂತ ನೋಡ್ತಾ ಇರ್ತಾನೆ. ಒಂದ್ ದಿವಸ ನಾವೆಲ್ಲ ಅವಾಗೆಲ್ಲ ಹೆಂಗ್ ಮಾಡ್ತಾ ಇದ್ವಿ, ಒಂದು ಕಾರ್ಬನ್ ಶೀಟ್ ಇಟ್ಟು ನಕಲು ಮಾಡ್ತಾ ಇದ್ವಲ್ಲ. ಸೊ ಈಗಲೂ ಸ್ವಲ್ಪ ಯೂಸ್ ಮಾಡ್ತೀವಿ, ಆದ್ರೆ ಏನ್ ಬೇಕಾದ್ರೂ ಜೆರಾಕ್ಸ್ ಅಂತ ಹೋಗ್ಬಿಡ್ತೀವಲ್ಲ. ಸೊ ಯೋಚನೆ ಮಾಡ್ತಾ ಇದ್ದ ಏನ್ ಮಾಡ್ಬೋದು. ಆ ಸಮಯದಲ್ಲಿ ಅವ್ನಿಗೆ ಯಾವ್ದೋ 1-2 ನಕಲು ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಕಾರ್ಬನ್ ಶೀಟ್ ಇಟ್ಕೊಂಡ್ಬಿಟ್ಟು ಅವಾಗ ಅವನಿಗೆ ಯೋಚನೆ ಬರುತ್ತೆ, ಹೌದಲ್ವಾ ಎಷ್ಟೊಂದು ಕಾರ್ಬನ್ ಶೀಟ್ ಇಟ್ಟು ಯಾಕೆ ಒಂದು ನಾನು ಬಹಳ ಸುಲಭವಾಗಿ ಪ್ರತಿಗಳನ್ನ ನಕಲು ಮಾಡೋದನ್ನ ಏನಾದ್ರೂ ಮಾಡ್ಬೋದಾ ಅಂತ ಅವನು ಯೋಚನೆ ಮಾಡ್ಕೊಂಡು ತನ್ನ ಅಡಿಗೆ ಮನೆಯಲ್ಲೇ ಒಂದೇನೋ ಒಂದು ಪ್ರಯೋಗಾಲಯ ಇಟ್ಕೊಂಡು ಕೆಲಸ ಮಾಡಕ್ ಶುರು ಮಾಡ್ತಾನೆ. ಹೆಂಡತಿಗೆ ಬೇಸರ ಬರುತ್ತೆ, ಬಿಟ್ಟು ಹೋಗ್ತಾಳೆ. ಸಾಕು ನೀನ್ ಇದನ್ನೇ ಮಾಡ್ತಾ ಇರೋ, ನಿನ್ ಜೊತೆ ಇರಕ್ಕಾಗಲ್ಲ ಅಂತ ಹೆಂಡತಿ ದೂರ ಹೋಗ್ತಾಳೆ. ಆದ್ರೂ ಅವನು ಛಲ ಬಿಡಲ್ಲ, ಏನ್ ಮಾಡೋದು ಅಂತ ಯಾರೋ ಒಬ್ರು ಜರ್ಮನ್ ಸಿಗ್ತಾರೆ. ಅವ್ನಿಗೆ ಒಂದ್ ಸ್ವಲ್ಪ ಹಣ ಸಹಾಯ ಮಾಡ್ತಾರೆ. ಅವ್ರ ಜೊತೆ ಸೇರಿ ಅವನು ಕೆಲಸ ಮಾಡ್ತಾ ಹೋಗ್ತಾನೆ. ಸೊ ಅವನಿಗೆ ತಿಳಿದೇ ಇರೋ ತರ ಒಂದು ದಿವಸ ಈ ನಕಲು ಪ್ರತಿಗಳನ್ನ ತೆಗೆಯುವಂತಹ ಒಂದು ಸ್ವಲ್ಪ ಒಂದು ಪ್ರಯೋಗ ಸಕ್ಸಸ್ ಆಗುತ್ತೆ. ನಂತರದಲ್ಲಿ 1959ರಲ್ಲಿ ಒಂದು ಜೆರಾಕ್ಸ್ ಅಂತೀವಿ, ಅಂದ್ರೆ ಒಣಗಿದಂತಹ ಪ್ರತಿ ತೆಗೆಯೋದು ಅಂತ. ಸೊ ಅದು ಜೆರಾಕ್ಸ್ ಮೆಷಿನ್ ನೋಡಿ. ಅವನಿಗೆ ಏನಿಲ್ಲ, ಏನಾದ್ರೂ ಮಾಡ್ಲೇಬೇಕು, ನನ್ನ ಜೀವನಕ್ಕೆ ಒಂದು ನಾನು ದಾರಿ ಕಂಡ್ಕೊಳ್ಬೇಕು ಅನ್ನುವಾಗ ಎಲ್ಲ ಸುತ್ತಮುತ್ತ ನೋಡ್ತಾ ಇರ್ತೀವಿ ನಾವು. ನೋಡ್ತಾ ಇರುವಾಗ ಹೌದು ಇದನ್ನ ಯಾಕೆ ಮಾಡಬಾರ್ದು, ಅದನ್ನ ಯಾಕೆ. ಸೊ ಪ್ರಶ್ನಾರ್ಥಕ ಮನೋಭಾವ ಇರಬೇಕು ನಿಮಗೆ. ಯಾಕೆ, ಏನು, ಹೇಗೆ, ಎಲ್ಲಿ, ಏನು ಅದನ್ನ ಕೇಳ್ತಾ ಹೋದ್ರೆ ನಿಮ್ಮ ಮೈಂಡ್ ನಿಮ್ಗೆ ಗೊತ್ತಿಲ್ಲದೆ ಇರೋ ತರ ಸಂಶೋಧನೆಯಲ್ಲಿ ತೊಡ್ಕೊಳ್ಳುತ್ತೆ. ಸೊ ಸಂಶೋಧನೆ ಯಾರು, ವೈ, ಹೌ, ವೆನ್, ವೇರ್, ವಿಚ್ ಅಂತ ಪ್ರಶ್ನೆ ಮಾಡುವಂತಹ ಒಂದು ಎಬಿಲಿಟಿ ಅಥವಾ ಕೆಪಾಸಿಟಿ ಪಡ್ಕೊಂಡಿರ್ತಾರಲ್ಲ, ಅವ್ರನ್ನ ನಾವು ಸೈಂಟಿಸ್ಟ್ ಅಂತೀವಿ, ರಿಸರ್ಚರ್ಸ್ ಅಂತೀವಿ. ಅದಿದ್ರೇನೆ ನೀವು ಮುಂದೆ ಹೋಗ್ತೀರಾ. ಇಲ್ಲದೆ ಆದ್ರೆ ಬಿಡು ಅದೇನೋ ಅಂತ ಹೋಗ್ಬಿಡ್ತೀರಾ. ಸೊ ಅಲ್ಲೇನಾದ್ರೂ ದೊಡ್ಡ ಕಲ್ಲಿತ್ತು, ಅದು ತುಂಬಾ ನುಣ್ಣಗಿತ್ತು ಅಂದ್ರೆ ಯಾಕೆ ಈ ಕಲ್ಲೊಂದೇ ಅಷ್ಟು ನುಣ್ಣಗಿದೆ, ಬೇರೆ ಎಲ್ಲ ವಕ್ರವಾಗಿದೆಲ್ಲ, ಈ ಕಲ್ಲ ನುಣ್ಣಗಿರಕ್ಕೆ ಏನ್ ಕಾರಣ ಅಂತ ನಿಂತು ಯೋಚಿಸಿದಾಗ್ಲೇ ನಮ್ಗೆ ಗೊತ್ತಾಗುತ್ತೆ. ಮೇ ಬಿ ಇದು ಸಮುದ್ರದಲ್ಲಿತ್ತೇನೋ ಅಥವಾ ನದಿಯಲ್ಲಿತ್ತು, ಆ ಕಲ್ಲನ್ನ ಯಾರೋ ತಂದು ಇಲ್ಲಿ ಹಾಕಿದ್ದಾರೆ. ಸುಮ್ಮನೆ ಹಾಗೆ ನೋಡಿ ಹೋಗ್ಬಿಟ್ರೆ ನಮ್ಮ ಒಂದು ಈ ಬುದ್ಧಿಗೆ ನಾವೊಂದು ಎಕ್ಸರ್ಸೈಸ್ ಅಂತ ಹೇಳ್ತೀವಲ್ಲ ಅದನ್ನ ಕೊಡ್ಲಿಕ್ಕಾಗಲ್ಲ. ಸೊ ಮಿದುಳಿಗೆ ಅಷ್ಟೆಲ್ಲ ಮಾಡೋ ಶಕ್ತಿ ಇದೆ. ಬಲಭಾಗದ ಮಿದುಳು, ಎಡಭಾಗದ ಮಿದುಳು. ಈಗ ಎಷ್ಟೊಂದು ಜನ ನೀವು ಕ್ರೀಡೆಯಲ್ಲಿ ಪ್ರೈಸಸ್ ತಗೊಂಡ್ರಿ, ಬಹುಮಾನ ತಗೊಂಡ್ರಿ, ಸಾಂಸ್ಕೃತಿಕ ಎಲ್ಲ ಬೇಕು ಮನುಷ್ಯನಿಗೆ. ಸೊ ನೀವು ಸರ್ವತೋಮುಖ ಬೆಳವಣಿಗೆ, ಬೆಸ್ಟ್ ಪರ್ಸನಾಲಿಟಿ, ಒಳ್ಳೆ ವ್ಯಕ್ತಿತ್ವ ಬೇಕು ಅಂತ ಹೇಳಿದ್ರೆ ಎಲ್ಲ ಬೇಕು. ಬರೀ ಪುಸ್ತಕ ಏನು ಕಾಲೇಜ್ಗೆ ಏನ್ ಸಿಲೆಬಸ್ ಇದೆ ಅದನ್ನೇ ಓದ್ಕೊಂಡು ಅಂಕ ತಗೊಳ್ತೀನಿ ಅಂದ್ರೆ ಆಗಲ್ಲ. ಸೊ ಬೇರೆ ಪುಸ್ತಕ ಓದಿ. ಖುಷಿ ಆಯ್ತು, ಗ್ರಂಥಾಲಯದಲ್ಲಿ ನಿಮಗೆ ಕೊಡ್ತಾರೆ ಏನು, ಯು ಕ್ಯಾನ್ ಬಾರೋ ಬುಕ್ಸ್ ಅಲ್ವಾ, ಬುಕ್ಸ್ ತಗೊಂಡು ಹೋಗೋದು, ಓದೋದು. ಕಲ್ಟಿವೇಟ್ ದ ಹ್ಯಾಬಿಟ್ ಆಫ್ ರೀಡಿಂಗ್. ಒಳ್ಳೆ ವ್ಯಕ್ತಿಗಳ ಬಗ್ಗೆ ಓದ್ರಿ.
ಎಲ್ಲರಿಗೂ ಹೇಳ್ತೀನಿ, ನೀವು ವಿವೇಕಾನಂದ ಸ್ವಾಮಿ ವಿವೇಕಾನಂದ ಜಯಂತ್ಯೋತ್ಸವನ ಬಹಳ ಚೆನ್ನಾಗಿ ಆಚರಿಸಿದ್ರಿ ಅಂತ ನಿಮ್ಮ ವಾರ್ಷಿಕ ವರದಿಯಲ್ಲಿತ್ತು. ಎಲ್ಲರೂ ನೀವು ಇಫ್ ಯು ಆರ್ ರಿಯಲಿ ಗುಡ್ ಸ್ಟೂಡೆಂಟ್ಸ್, ಯು ವಾಂಟ್ ಟು ಬಿ ದ ಬೆಸ್ಟ್ ಅಂತ ಹೇಳಿದ್ರೆ ಎಲ್ಲರ ಒಂದೇ ಒಂದು ಸ್ವಾಮಿ ವಿವೇಕಾನಂದರ ಪುಸ್ತಕನ ನಿಮ್ ಜೊತೆ ಇಟ್ಕೊಳ್ಳಿ. ಚಿಕ್ಕ ಪುಸ್ತಕ, ಹರಿಹರ ಆಶ್ರಮಕ್ಕೆ ಹೋಗಿ ಶಾರದೇಶಾನಂದರು ಕೊಡ್ತಾರೆ ಪುಸ್ತಕಗಳು. ಯಾವುದೇ ಒಂದಿಲ್ಲ ಅಂದ್ರೆ ಶಕ್ತಿಯ ಗಣಿ, ವಿವೇಕವಾಣಿ ಏನಾದ್ರೂ ಒಂದು ಇಟ್ಕೊಳ್ಳಿ. ದಿನಕ್ಕೆ ಒಂದು ಆ ನುಡಿಯನ್ನ ಓದ್ತಾ ಹೋಗಿ. ನಿಮ್ಗೆ ಗೊತ್ತಿಲ್ಲದೆ ಇರೋ ತರ ಹೌ ಎನರ್ಜೆಟಿಕ್ ಯು ಬಿಕಮ್, ಎಲ್ಲಿಂದ ಒಂದು ಪಾಸಿಟಿವ್ ಎನರ್ಜಿ ಬಂತು ಅಂತ ಸ್ವಾಮಿ ವಿವೇಕಾನಂದರ ಚಿತ್ರನ ನಿಮ್ಮ ಎಲ್ಲಿ ಓದ್ತಿರಲ್ಲ ಆ ರೂಮಲ್ಲಿ ಹಾಕೊಳ್ಳಿ. ದಿನಾ ಅವ್ರನ್ನ ಕುರಿತು ಧ್ಯಾನ ಮಾಡಿ, ಅವ್ರನ್ನ ನೋಡ್ರಿ, ಅವರ ಕಣ್ಣನ್ನೇ ನೇರವಾಗಿ ನೋಡ್ತಾ ಒಂದು 10 ನಿಮಿಷ ಇರ್ರಿ. ನಿಮಗೆ ತಿಳಿದೇ ಇರೋ ತರ ಏಕಾಗ್ರತೆ ಬಂದ್ಬಿಡುತ್ತೆ. ನಿಮಗೆ ಬೇಕಾಗಿರೋದು ಈಗ ಹೇಳ್ತೀರಾ, ಏಕಾಗ್ರತೆ ಇಲ್ಲ, ಕೂತ್ಕೊಂಡ್ರೆ ಕೂತ್ಕೊಂಡ್ರೆ ಮನಸ್ಸಲ್ಲಿ ಇಲ್ಲಿ ಮನಸ್ಸಿನ ಒಂದು ಕ್ಯಾರೆಕ್ಟರಿಸ್ಟಿಕ್ ಅದೇ ತರಾನೇ, ಅದೆಲ್ಲ ಇರಲ್ಲ. ಆದ್ರೆ ಹೇಗೆ ಅದನ್ನ ಕರ್ಕೊಂಡ್ ಬರ್ತೀರಾ ಅನ್ನೋದು ನಿಮಗೆ, ಅಥವಾ ಅದನ್ನ ನೀವು ಟ್ರೈನ್ ಮಾಡ್ಕೊಳ್ಬಹುದು. ಮನಸ್ಸು ನಿಮ್ದು ತಾನೆ, ನಿಮ್ಮ ಮನಸ್ಸು ನಿಮ್ದು, ಬೇರೆಯವ್ರದಲ್ಲ. ಸೊ ಟ್ರೈನಿಂಗ್ ನಿಮಗೆ ಗೊತ್ತು. ಸೊ ವಿವೇಕಾನಂದರ ಚಿತ್ರ ಹಾಕೊಂಡು ಕಾನ್ಸಂಟ್ರೇಟ್ ಮಾಡಿ. ಸೊ ಏಕಾಗ್ರತೆ ಬರುತ್ತೆ ನಿಮ್ಗೆ. ಧ್ಯಾನ ಮಾಡ್ರಿ, ಅವಾಗ ನಿಮ್ಮ ಪರಿಪೂರ್ಣ ವ್ಯಕ್ತಿತ್ವ ಎಷ್ಟು ಖುಷಿ ಆಗುತ್ತೆ. ನೀವು ಏನನ್ನೇ ನೋಡ್ತಿರಲ್ಲ ಸಕಾರಾತ್ಮಕ ದೃಷ್ಟಿಯಿಂದ ನೋಡ್ತೀರಾ. ಸೊ ಯಾವತ್ತೂ ನೀವು ಬೇರೆ ತರ ನೋಡೋದಿಲ್ಲ. ನಾನು ದಾವಣಗೆರೆಯಲ್ಲಿ ಒಂದು ದಿನ ಶೇಂಗಾ ಮಾರ್ತಾ ಇದ್ರು. ಶೇಂಗಾ ಮಾರೋನ್ನ ನೋಡ್ದೆ. ನಾನು ನನ್ನ ಕಾರ್ ನಿಲ್ಸಿ ನೀನ್ ಶೇಂಗಾ ತಗೊಳ್ಬೇಕು ಅಂತ ಹೋಗ್ತಾ ಇದ್ದೆ. ಕಾರಿನ ಎಡಗಡೆ ಕಿಟಕಿ ತೆಗ್ದಿದ್ದೆ, ಗ್ಲಾಸ್ ಕೆಳಗೆ ಎಸಿದ್ದೆ. ಪಕ್ಕದ ಸೀಟಲ್ಲಿ ನನ್ನ ಮೊಬೈಲು, ಬ್ಯಾಗು ಎಲ್ಲ ಇತ್ತು. ಇನ್ನೇನು ಇಳಿದಲ್ಲಿ ಹೋಗಿ ತಗೋಬೇಕು ಅಂದ್ರೆ ಒಂದು ಹುಡುಗ, ಒಂದು 16 ವರ್ಷದ ಹುಡುಗ, ಅವನು ಬಟ್ಟೆ ಚೆನ್ನಾಗಿರೋದು ಹಾಕೊಂಡಿಲ್ಲ, ಒಂಥರ ಶದಿಯಾಗಿದ್ದಾನೆ. ಅವನಲ್ಲಿ ಪೋಸ್ಟರ್ ಹಚ್ತಾ ಇದ್ದ ಗೋಡೆ ಮೇಲೆ. ನೋಡ್ತಾ ಇದ್ದಾನೆ, ನಾನು ಇನ್ನೇನು ಸ್ಲೋ ಮಾಡಿ ಅಲ್ಲಿ ನಿಲ್ಸ್ಬೇಕು ಅಂದ್ರೆ. ನನಗೆ ಗೊತ್ತು ಇವನೇನಿ ಹುಡುಗ ಕಾರ್ ಕಡೆನೆ ನೋಡ್ತಾ ಇದ್ದೀನಿ. ಕಾರ್ ಗ್ಲಾಸ್ ಕೆಳಗೆ ಇಳಿಸಿದೀನಿ. ಏನಂತ ಗೊತ್ತೀರಾ? ಕಳ್ಳ ಅವನು. ಡೆಫಿನೆಟ್ ನಾನು 1 ನಿಮಿಷ ಇಲ್ಲಿ ಇಟ್ಟು ಹೋಗ್ತೀನಿ ಶೇಂಗಾ ತಗೊಳ್ಳಿಕ್ಕೆ, ಅವನು ಕಳ್ತನ ಮಾಡೇ ಮಾಡ್ತಾನೆ. ಏನ್ ಮಾಡೋದು ಅಂದ್ಬಿಟ್ಟು ಅದನ್ನ ನಿಲ್ಲಿಸ್ಬೇಕಲ್ಲಿ, ತಗೋಬೇಕು. ನಿಲ್ಸಿ ಗ್ಲಾಸ್ ಹಾಕೋಣ ಹೋಗೋಣ ಅಂತ ನಿಲ್ಸಿ ಗ್ಲಾಸ್ ಹಾಕೋ ಹೋಗ್ತೀನಿ. ಬೋರ್ಡ್ ಬಂದ ಕಾರ್ ಹತ್ರ. ಇದು ಎಷ್ಟು ಧೈರ್ಯ ಇವ್ರಿಗೆ, ಈ ಹುಡುಗನಿಗೆ. ನಾನೇನು ಗ್ಲಾಸ್ ಹಾಕೋಕ್ ನೋಡ್ತಾ ಇದ್ದೀನಿ, ಹಿಂಗ್ ಬಂದಲ್ಲ. ನಾನು ಬ್ಯಾಗ್ ತೆಗಿತಾನ, ಮೊಬೈಲ್ ತೆಗಿತಾನ ಅನ್ಕೊಂಡು ಅವನು ಆ ಹುಡುಗ ಹತ್ರ ಬಂದು ಏನ್ ಹೇಳ್ದ, ಮೇಡಮ್ ಹಾ ಈ ಶೇಂಗಾ ತಗೊಳಕ್ ನಿಲ್ಸಿದ್ರ? ಹೌದು, ನಾನು ಶೇಂಗಾ ತಗೊಳಕ್ಕೆ. ದುಡ್ಡು ನಾನ್ ಕೊಡಿ. ನಾನು ದುಡ್ಡು ಬೇರೆ ಕೇಳ್ತಾನ ಏನು ಅಂತ. ಅವನೆಲ್ಲ ಹಣ ನನ್ ಕೊಡಿ ಮೇಡಮ್, ನಾನ್ ಶೇಂಗಾ ತಂದು ಕೊಡ್ತೀನಿ. ನಿಮ್ ಗಾಡಿ ಇಲ್ಲಿ ನಿಲ್ಲಿಸ್ಬೇಡಿ, ನೋಡಿ ಅಲ್ಲಿ ಲೈನ್ ಇದೆ, ನೀವು ನಿಲ್ಸಿದ್ರೆ ತಕ್ಷಣ ನಿಮ್ ಕಾರ್ ತಗೊಂಡು ಹೋಗ್ತಾರೆ. ನೋಡಿ ನಂದು ಆ ವಿಕಲ ಬುದ್ಧಿ ಅಂತ ಹೇಳ್ತಾರಲ್ಲ, ಎಲ್ಲಿ ಹೋಯ್ತು? ಅವನು ನೋಡ್ಲಿಕ್ಕೆ ಆತರ ಇದ್ದ ಅಂತ ಹೇಳಿ ನನ್ನ ಬುದ್ಧಿ ಎಲ್ಲ ಅವನ್ನ ಕಳ್ಳನನ್ನ ಮಾಡಿತ್ತು. ನೋಡಿ, ಇದು ಜೀವನದಲ್ಲಿ ಕಲಿಸುವಂತಹ ಪಾಠ, ಜೀವನ ಪ್ರತಿದಿನ ಕಲಿಸುವಂತಹ ಪಾಠ. ನಾವು ಮತ್ತೊಬ್ಬರಿಂದ ನಾವು ಅದಕ್ಕೆ ಹೇಳ್ತೀವಿ, ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಕಾಲೇನ ಪಾದಮಾದತ್ತೆ ಪಾದಂ ಸ ಬ್ರಹ್ಮಚಾರಿಣಿ ಅಂತ. ಟೀಚರ್ ಇಂದ, ಆಚಾರ್ಯರು ಗುರುಗಳಿಂದ ಕಲಿಯೋದು ನಾವು 25%. ಸ್ವತಃ ನಾವೇ ಕಲಿಯೋದು 25%. ಎಲ್ಲ ನಮ್ಮ ಜೊತೆ ಇರ್ತಾರೆ, ಸಹಪಾಠಿಗಳು, ಸಹೋದ್ಯೋಗಿಗಳು, ಅವರಿಂದ ಕಲಿಯೋದು 25. ಇಷ್ಟೆಲ್ಲ ಕಲಿತ್ರು ನಾವು ಎಷ್ಟು ಕಲಿತೀವಿ ಜೀವನದಲ್ಲಿ ಅಂದ್ರೆ 75% ಕಲಿಬಹುದು. ಇನ್ನ 25 ಇದೆ, 100ಕ್ಕೆ 100 ಪಡೆಯೋದಿದೆಯಲ್ಲ, ಅದು ಜೀವನದ ಪಾಠ. ನಿರಂತರವಾಗಿ ಕಲಿತಾ ಇರ್ತೀವಿ. ಕಡೆ ಉಸಿರಿರುವವರೆಗೂ ನಮ್ಮ ಈ ಕಲಿಕೆ ಅನ್ನೋದು ನಿರಂತರವಾಗಿ ನಡೀತಾ ಇರುತ್ತೆ. ಸೊ ಯಾರು ನಮಗೆ ಕಲಿಸ್ಲಿಕ್ಕೆ ಜೀವನದ ಪಾಠನ, ಒಬ್ರು ಯಾರೋ ಒಂದು ಗುರುಗಳು ಬೇಡ, ಏನು ಬೇಡ. ಪ್ರಾಣಿ ಪಕ್ಷಿಗಳು, ನೀವು ರಂಗನಾಥ್ ಹೇಳ್ತಾ ಇದ್ರು, ಪ್ರಾಣಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಅವುಗಳಿಂದ ನಾವು ಕಲಿಬಹುದು. ಶಿಸ್ತು ಇರಲಿ ನಿಮ್ಮ ಜೀವನದಲ್ಲಿ. ಇರುವೆಯಿಂದ ಶಿಸ್ತು ಕಲಿಬಹುದು ನಾವು. ಎಷ್ಟು ಚೆನ್ನಾಗಿ ಒಂದು ಲೈನ್ ಮಾಡ್ಕೊಂಡು ಹೋಗುತ್ತಲ್ಲ. ಸೊ ಅಷ್ಟು ನಮಗೆ ಮಾಡಕ್ಕಾಗೋದಿಲ್ಲ. ಕಾಗೆ ಏನಾದ್ರೂ ಆಹಾರ ಸಿಕ್ಕಿದ್ರೆ ತನ್ನ ಸ್ನೇಹಿತರನ್ನೆಲ್ಲ ಕರೀತಲ್ಲ. ನಾವು ಕದ್ದು ಮುಚ್ಚಿ ಒಂದ್ ಚಾಕ್ಲೇಟ್ ಸಿಕ್ತು ಅಂದ್ರೆ ತಿನ್ಬಿಡೋಣಪ್ಪ, ತೋರ್ಸೋದ್ ಬೇಡ. ಎಸ್ಪೆಷಲಿ ಮಕ್ಕಳು. ಯಾಕೆ? ಈಗಿನ ಕಾಲದಲ್ಲಿ ಒಂದೇ ಮಗು, ಆ ಮಗುಗೆ ಹಂಚಿ ತಿನ್ನುವ ಅಭ್ಯಾಸನೇ ಇಲ್ಲ. ಸೊ ಆತರ ಕಾಗೆಯೊಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವನು ಕೋಳಿ ಬಂದು ಕುಟುಕು ಕಂಡದೆ
ಕರೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವ. ಯಾರಿಗೂ ವಚನ ಗೊತ್ತಿದೆ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿ ಈ ವಚನ ಹೇಳುತ್ತೆ. ವಚನ ಕಲ್ತ್ಕೊಳ್ಳಿ, ಒಂದೊಂದೇ ವಚನ ದಿನ ದಿನಕ್ಕೆ ಹೇಳ್ಕೊಂಡು ಹೋಗ್ತಾ ಇರಿ. ಬಸವಣ್ಣನವರಾಗ್ಬೋದು, ಅಕ್ಕ ಮಹಾದೇವಿ ವಚನಗಳಂತೂ ಎಷ್ಟು ಎಷ್ಟು ಎನರ್ಜಿ ತುಂಬುತ್ತೆ ಅಂದ್ರೆ ಬಹಳ ಖುಷಿ ಆಗುತ್ತೆ ನನಗೆ. ಅಕ್ಕ ಮಹಾದೇವಿ ಎಲ್ಲವನ್ನೂ ತೊರೆದು ಹೋದಾಗ ಹೇಳ್ತಾಳೆ, ಹಸಿವಾದೆ ಭಿಕ್ಷಾಂಗಗಳುಂಟು, ತೃಷೆಯಾದೋಡೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ನೀನೆನಗುಂಟು, ಚನ್ನಮಲ್ಲಿಕಾರ್ಜುನ ದೇವ ದೇವ, ಆತ್ಮಸಂಗಾತಕ್ಕೆ ನೀನೆನಗುಂಟು. ಆಗಿನ ಕಾಲದಲ್ಲಿ ಅಷ್ಟು ಧೈರ್ಯವಾಗಿ ಓದ್ಲು ಅಂದ್ರೆ ಸೊ ಅಷ್ಟನ್ನು ನಾವು ಎಷ್ಟು ನೀತಿ ಕಲ್ತ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಆ ಒಂದು ವಚನಗಳಲ್ಲಾಗಲಿ ಏನ ಸುಮ್ಮನೆ ಹಾಡದೆ ಯಾಕೆ ಅಂತ ಹೇಳಿದ್ರೆ ಹಾಡಿನಲ್ಲಿ ಸಹ ಶಕ್ತಿ ಇದೆ. ಎಷ್ಟೊಂದು ಜನ ಪ್ರೈಸಸ್ ತಗೊಂಡ್ರಿ. ಸೊ ನಮ್ಗೆ ಗೊತ್ತಿಲ್ಲ ಇರೋ ತರ ಧ್ಯಾನ ಸ್ಥಿತಿಗೆ ಸಹ ಹಾಡು ಕಲ್ತ್ಕೊಂಡು ಹೋಗುತ್ತೆ, ನಿಮ್ಗೆ ಏಕಾಗ್ರತೆಯಿಂದ ಕಲಿಸುತ್ತೆ, ನಿಮ್ಮ ಒಂದು ಆ ಉಸಿರಿನ ಏನ್ ಹೇಳ್ತೀವಿ ಎಕ್ಸರ್ಸೈಸ್ ಅಂತ ಹೇಳ್ತೀವಲ್ಲ ಅದನ್ನು ಸಹ ಕಲಿಸುತ್ತೆ. ನಿಮ್ಗೆ ಗೊತ್ತಿಲ್ಲದೆ ಇರೋ ತರ ನಿಮ್ಗೆ ನೆಮ್ಮದಿಯನ್ನ ಕೊಡುತ್ತೆ. ಯಾವಾಗ್ಲೇ ನಿಮ್ಗೆ ಬೇಸರ ಇನ್ನೊಬ್ರು ಕೇಳ್ಬೇಕು ಅಂತಿಲ್ಲ, ನಮ್ಮ ಸಂತೋಷಕ್ಕೆ, ನಮ್ಮ ಆತ್ಮತೃಪ್ತಿಗೆ. ಹಾಗೂ ಹಾಡಿನಲ್ಲಿರುವ ಸಾಹಿತ್ಯನ ನೋಡ್ತಾ ಇದ್ರೆ ಯಾವುದೇ ಒಂದು ಭಾವಗೀತೆನೂ ಆಗ್ಬೋದು ಅಥವಾ ದಾಸರ ಪದಗಳಿರ್ಬೋದು, ವಚನಗಳಿರ್ಬೋದು, ನಾವು ಅದರಿಂದ ಕಲಿತೀವಿ ಅಂತ ಹೇಳ್ತಾ ಸೊ ಲಿವ್ ಇನ್ ದ ಪ್ರೆಸೆಂಟ್ ವರ್ಲ್ಡ್ ಅಂತ. ಸೊ ಈ ನಾಳೆ ಮಾಡೋದನ್ನ ಈ ದಿನನೇ ಮಾಡಿ, ಈ ದಿನ ಮಾಡೋದನ್ನ ಈಗಲೇ ಮಾಡಿ. ಸೊ ಗುರು ಹಿರಿಯರನ್ನ ಭಕ್ತಿ ಪ್ರೀತಿಯಿಂದ ಕಾಣಿ. ಎಸ್ಪೆಷಲಿ ನಿಮ್ಮ ಟೀಚರ್ಸ್ ಏನೇ ಒಂದು ಅಕ್ಷರ ಹೇಳ್ಕೊಟ್ಟಿರಬಹುದು, ಇಷ್ಟೇ ಕಲಿಸ್ದ ಅಷ್ಟೇ ಕಲಿಸ್ದ, ಅವನು ಇವನು ಅವಳು ಇವಳು ಅನ್ಬೇಡಿ. ಆ ಗೌರವ ಪೂರ್ವಕ ಭಕ್ತಿ ನಿಮ್ಮ ಟೀಚರ್ಸ್ ಅಲ್ಲಿ ಇರ್ಲಿ. ಅವರೆಲ್ಲ ನಿಮಗೆ ಆಶೀರ್ವಾದ ಮಾಡುವಂತಹವರು. ತಂದೆ ತಾಯಿ ಆ ಪ್ರೀತಿ ಭಕ್ತಿ ಇರಲಿ. ಕಣ್ಣಿಗೆ ಕಾಣುವಂತಹ ದೇವರು ತಾಯಿ, ತಂದೆ, ಗುರುಗಳು, ಹಿರಿಯರು. ಯಾವಾಗ ನೀವು ಅವರಲ್ಲಿ ಭಕ್ತಿ ಇಟ್ಕೊಂಡಿರ್ತೀರಲ್ಲ, ನಮ್ಮ ಭಾರತದ ಸಂಸ್ಕೃತಿ ನಿಮಗೆ ಅಂತಾನೆ ಬಂದ್ಬಿಡುತ್ತೆ. ಸೊ ರೆಸ್ಪೆಕ್ಟ್ ಆಲ್, ಡೂ ಕೀಪ್ ಡೂಯಿಂಗ್ ಗುಡ್ ಥಿಂಗ್ಸ್. ನಿಮ್ಗೇನು ನಾವು ಹೇಳ್ತೀವಿ ಹೆಲ್ಪರ್ ಡೂ ನೋ ಹಾರ್ಮ್ ಅಂತ. ಸಹಾಯ ಮಾಡಿ ನಿಮಗೆ, ಆದ್ರೆ ಸಹಾಯ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಯಾರಿಗೂ ಕೆಡುಕನ್ನ ಬಯಸಕ್ ಮಾತ್ರ ಹೋಗ್ಬೇಡಿ, ಅದೇ ದೊಡ್ಡ ಸಹಾಯ. ಯಾರೇನು ಎನಿಮಿಯಾಗಿ ನೋಡಬೇಡಿ, ದ್ವೇಷಿಸಬೇಡಿ. ನೀವು ನೋಡುವ ದೃಷ್ಟಿ ಚೆನ್ನಾಗಿದ್ರೆ ನಮ್ಮಲ್ಲಿ ಇದೆ, ಅದು ಅಂತರಂಗದಲ್ಲಿದೆ. ಯಾರೇ ಒಂದು ಈಗ ನಾವು ಅಷ್ಟೊಂದು ಪಾಕಿಸ್ತಾನ ಅಂತೀವಿ, ಯಾರೇ ಒಂದು ಪಾಕಿಸ್ತಾನದ ಲೇಡಿ ಒಂದು ಮುದ್ದಾಗಿರೋ ಮಗುನ ಇಟ್ಕೊಂಡಿದ್ರೆ ಹೋಗಿದ್ರೆ ಮಗುಗ್ ಮುತ್ತು ಕೊಡ್ತೀವ, ಇದು ಪಾಕಿಸ್ತಾನ ಮಗು ಅಂತ ಹೇಳ್ತೀವ? ಇಲ್ಲ, ಆ ಒಂದು ಭಾವನೆ ನಮ್ಮಲ್ಲಿ ಇದೆ, ಆದ್ರೆ ಅದನ್ನ ವ್ಯಕ್ತಪಡಿಸ್ಕೊಳ್ಬೇಕು. ಸೊ ಎಲ್ಲರನ್ನು ಪ್ರೀತಿಯಿಂದ ಕಾಣೋಣ. ಪ್ರೀತಿಗೆ ಬಹಳಷ್ಟು ಶಕ್ತಿ ಇದೆ. ಸೊ ಅದು ಎಲ್ಲವನ್ನ ಜಯಿಸುತ್ತೆ. ಸೊ ಬಿ ಗುಡ್ ಅಂಡ್ ಡೂ ಗುಡ್. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಸೊ ಬಿ ಗುಡ್ ಅಂಡ್ ಡೂ ಗುಡ್, ದಟ್ ಇಸ್ ದ ಎಸೆನ್ಸ್ ಆಫ್ ಆಲ್ ದ ರಿಲಿಜಿಯನ್ ಅಂತ. ಸೊ ಬಿ ದ ಬೆಸ್ಟ್, ಬಿ ದ ಬೆಸ್ಟ್. ಸೊ ಯಾವತ್ತಿದ್ರು ನೀವು ಆರ್ಡಿನರಿಯಿಂದ ಯು ಶುಡ್ ಟ್ರೈ ಟು ಬಿಕಮ್ ಎಕ್ಸ್ಟ್ರಾರ್ಡಿನರಿ. ಆ ಕೆಪಾಸಿಟಿ ನಿಮ್ಮಲ್ಲಿ ಇದೆ, ಇಲ್ಲ ಅನ್ಕೊಳ್ಬೇಡಿ. ಸೊ ಪ್ರಯತ್ನ ಮರಳಿ ಯತ್ನವ ಮಾಡು ಅಂತ. ಸ್ಕಾಟ್ಲ್ಯಾಂಡ್ ದೊರೆಸ್ ಅವನು ಸೋತ್ ಹೋದಾಗ ಒಂದು ಗವಿಯಲ್ಲಿ ಇರ್ತಾನೆ, ಗೊತ್ತು ನಿಮಗೆ? ಅಲ್ಲಿ ಕುತ್ಕೊಂಡು ಎಷ್ಟೊಂದು ಬೇಸರವಾಗ್ಬಿಟ್ಟಿರ್ತಾನೆ. ಆದ್ರೆ ಅಲ್ಲೊಂದು ಜೇಡನ್ನ ನೋಡ್ತಾನೆ ಅವನು. ಆ ಜೇಡ ಕೆಳಗ್ ಬಿದ್ದಿರತ್ತೆ, ಆದ್ರೆ ಮೇಲೆ ಹತ್ತಿ ತನ್ನ ಬಲೆಯನ್ನು ಸೇರ್ಕೊಳಕ್ ನೋಡ್ಕೊಳ್ತೆ, ಮತ್ತೆ ಬೀಳತ್ತೆ, ಮತ್ತೆ ಅಂತೂ ಅದು ಸತತ ಪ್ರಯತ್ನದಿಂದ ತನ್ನ ಬಲೆಯನ್ನ ಸೇರ್ಕೊಳ್ಳೋದು. ಅಷ್ಟೊಂದು ಚಿಕ್ಕ ಹುಳು, ಕೀಟ, ಕ್ರಿಮಿ ಕೀಟಗಳು ಅಷ್ಟೆಲ್ಲ ಮಾಡ್ಬೋದು. ಅಂದ್ರೆ ನಾವು ಮ್ಯಾನ್ ಇಸ್ ಅ ಸೋಷಿಯಲ್ ಆನಿಮಲ್. ನಾವು ಸೋ ಮಚ್ ವಿ ಆರ್ ಅಹೆಡ್ ಆಫ್ ಆಲ್ ದೀಸ್ ಅನಿಮಲ್ಸ್ ಅಲ್ವಾ? ಸೊ ಸ್ಪೆಷಲೈಸ್ಡ್ ಅಹೆಡ್ ಅಲ್ಲ, ಸ್ಪೆಷಲೈಸ್ಡ್ ಆನಿಮಲ್ ಅಂದ್ರೆ ಸೊ ಹಿಂಗೆ ಎಷ್ಟು ಮಾಡಬಹುದು. ಸೊ ದಿನನಿತ್ಯ ನಾವು ಒಂದು ಒಳ್ಳೆ ಕೆಲಸ ಮಾಡ್ತಾ ಹೋಗೋಣ. ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಜನೆಗಾಗಿ ಬಂದಿದ್ದೀರಾ, ನಿಮಗೆ ಡಿಸ್ಟ್ರಾಕ್ಷನ್ಸ್ ಬೇಡ. ಆ ಮೊಬೈಲ್ಸ್, ಫೇಸ್ಬುಕ್, ನಿಮ್ಮ ಇಂಟರ್ನೆಟ್ ಅದನ್ನ ಸ್ವಲ್ಪ ಕಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಎಷ್ಟು ಎನರ್ಜಿ ಇದೆ ಅಂತ.
ಇದ್ಯಾಕೆ ಹೇಳ್ತೀನಿ ಅಂದ್ರೆ ಸೈಬರ್ ಕ್ರೈಮ್ SP ಒಬ್ರು ಡಾಕ್ಟರ್ ಮಹೇಶ್ ಅಂತ ಡಾಕ್ಟರ್ ಅವರು MBBS ಮಾಡಿ ಸೈಬರ್ ಕ್ರೈಮ್ ಅಲ್ಲಿ ಈಸ್ ಬಿಕಮ್ ದ SP. ಅವ್ರು ಹೇಳ್ತಾರೆ ನಾನು ಬೆಂಗಳೂರಿನಲ್ಲಿ ಈಗ ಸ್ವಲ್ಪ ಹೌ ಚಿಲ್ಡ್ರನ್ ಕುಡ್ ಬಿ ಔಟ್ ಆಫ್ ದೀಸ್ ಫೇಸ್ಬುಕ್ಸ್ ಅಂದಲ್ಲ ಅದು ಟ್ರೈ ಮಾಡ್ತಾ ಇದೆ. ಏನಾದ್ರೂ ಫೇಸ್ಬುಕ್ ಕಂಪ್ಲೇಂಟ್ಸ್ ಎಲ್ಲ ಹೋಗಿ ಹೇಳಿದ್ರೆ ಅವ್ರು ಹೇಳ್ತಾರೆ ಫಸ್ಟ್ ಟೆಲ್ ದ ಚಿಲ್ಡ್ರನ್ ಟು ಬಿ ಆಫ್ ಫ್ರಮ್ ಫೇಸ್ಬುಕ್. ಅದು ನಮಗಲ್ಲ, ಅದು ಅಮೆರಿಕನ್ನರಿಗೆ. ನಮ್ಮ ಮಕ್ಕಳು ಅದ್ರಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ಏನೇನ್ ಫ್ರಾಡ್ ಆಗತ್ತೆ, ಏನೇನ್ ಚೀಟ್ ಆಗತ್ತೆ, ಹೌ ಯು ಆರ್ ಟ್ರಬಲ್ಡ್ ಎಲ್ಲ ಇದೆಲ್ಲ. ನಿಮ್ಗೆ ಒಂದು ಫೇಸ್ಬುಕ್ ಫೇಕ್ ಅಕೌಂಟ್ ಆಗತ್ತೆ, ಏನೆಲ್ಲ ಡರ್ಟಿ ಥಿಂಗ್ಸ್ ಗೋನ್, ಅದನ್ನ ತಡ್ಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ಇರ್ಬೇಕು, ನಮ್ಮ ಮಕ್ಕಳಿಗೆ ಅದಿಲ್ಲ. ಸೊ ಪ್ಲೀಸ್ ಕೀಪ್ ದೆಮ್ ಅವೇ ಅಂತ. ಸೊ ಇದೆಲ್ಲ ನಂತರದಲ್ಲಿ ಬರುತ್ತೆ. ವಿದ್ಯಾರ್ಥಿ ಜೀವನದಲ್ಲಿ ಒಂದೇ ಒಂದು ಆ ವಿದ್ಯಾರ್ಜನೆಗಾಗಿ ಇರುವಂತಹ ದೋಣಿಯಲ್ಲಿ ಪಯಣಿಸಿ. ಅಲ್ಲಿ ಪಕ್ಕದಲ್ಲಿ ಒಂದು ದೋಣಿ ಇದೆ ಅಂತ ನಿಮ್ಮ ಒಂದು ಲವ್ ಅಫೇರ್ ಆಗ್ಬೋದು, ಈ ಒಂದು ವಾಟ್ ಎವರ್ ಯು ಆರ್ ಇನ್ ದ ಡಿಜಿಟಲ್ ವರ್ಲ್ಡ್ ಅಂತ ಅಲ್ಲೊಂದು ಕಾಲು ಇಲ್ಲೊಂದು ಕಾಲು ಇಟ್ರೆ ಎಲ್ಲಿಯೂ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ, ಮುಳುಗಿ ಹೋಗ್ತೀರಾ. ಸೊ ಯು ಹ್ಯಾವ್ ಟು ಚೂಸ್ ನಿಮ್ಮ ದೋಣಿ ಯಾವುದು, ಯಾವ ಮಾರ್ಗ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಚೂಸ್ ಮಾಡ್ಕೊಂಡ್ರೆ ಯು ವಿಲ್ ಬಿ ದ ಬೆಸ್ಟ್. ಅಂಡ್ ದಿಸ್ ಇಸ್ ಅ ಟೈಮ್ ಯು ಹ್ಯಾವ್ ಲಾಟ್ ಆಫ್ ಡಿಸ್ಟ್ರಾಕ್ಷನ್ಸ್. ಸೊ ಹೌ ಟು ಕಮ್ ಬ್ಯಾಕ್ ಟು ಪ್ರಯಾರಿಟೀಸ್ ಇಟ್ಕೊಳ್ಳಿ. ಸೊ ಯಾರೋ ಹುಡುಗ ಪರಿಚಯ ಆಗ್ತಾನೆ, ಅವನು ಈ ಒಂದು ಹದಿಹರಿಯದಲ್ಲಿ ಹೇಳೋದೆ ಯು ಆರ್ ಬ್ಯೂಟಿಫುಲ್, ಯು ಲುಕ್ ಬ್ಯೂಟಿಫುಲ್, ಅದು ಚೆನ್ನಾಗಿದೆ ಈ ಚೆನ್ನಾಗಿ. ಸೊ ಒಂದೇ ಸತಿಗೆ ಯು ಆರ್ ಫ್ಲಾಟ್. ಡೋಂಟ್ ಜಸ್ಟ್ ಬಿ ಜಸ್ಟ್ ಸಂಬಡಿ ಫ್ಲಾಕ್ಚರ್ಸ್ ಯು, ಡೋಂಟ್ ಜಸ್ಟ್ ಗೋ. ನಾನು ಬಹಳ ಮಕ್ಕಳನ್ನ ನೋಡಿದೀನಿ, ಬಂದು ಹೇಳ್ತಾರೆ ಅಪ್ಪ ಅಮ್ಮಂಗೆ ಹೇಳ್ತಾರೆ ನೀ ನಂಗೆ ಪ್ರೀತಿ ಮಾಡಲ್ಲ, ಅವನು ಪ್ರೀತಿ ಮಾಡ್ತಾನೆ. ಅದೆಲ್ಲ ನಿಮ್ಗೆ ಮೋಹ, ಅಟ್ರಾಕ್ಷನ್, ಕ್ಷಣಿಕವಾದಂತಹ ಇದು. ಸೊ ತಾಯಿ, ಹೊತ್ತು ಹೆತ್ತಂತಹ ತಾಯಿ ಯಾವತ್ತೂ ಪ್ರೀತಿ ಮಾಡ್ತಾಳೆ, ಅದರೊಳಗೆ ನಿಬಂಧನೆಗಳನ್ನ ಹಾಕ್ತಾಳೆ. ಯಾಕೆ? ನಿಮ್ಮ ಏಳಿಗೆಗಾಗಿ, ನೀವು ಚೆನ್ನಾಗಿರ್ಬೇಕು, ನನ್ನ ಮಗು ಚೆನ್ನಾಗಿರ್ಬೇಕು ಅನ್ನೋದಕ್ಕಾಗಿ. ಸೊ ಯಾವುದೇ ತಂದೆ ತಾಯಿಗೆ ಗೊತ್ತಿರುತ್ತೆ ನನ್ನ ಮಗಳಿಗೆ ಎಂತಹ ಗಂಡ ಬೇಕೋ ಅವನ್ನ ಹುಡುಕಿ ಕೊಡ್ತೀನಿ ಅಂತ. ಆ ಒಂದು ಅಪ್ರೇಮ ಪಾಶದಲ್ಲಿ ಸಿಲುಕಿ ಅವನೇ ನನ್ನ ಸರ್ವಸ್ವ ಅನ್ಕೊಂಡು ಈ ಸಮಯ ಅಲ್ಲ ನಿಮಗೆ. ಸೊ ಈಗಿರೋದು ಬರೀ ಓದು, ಮತ್ತೆ ನಾನೇನ್ ಗುರಿ ತಲುಪಬೇಕು ಅಂತ, ಇದೆಲ್ಲ ನಂತರದಲ್ಲಾಗೋದು. ಅಂಕ ಇಲ್ಲ, ಏನೋ ಪ್ರೇಮ ಪಾಶದಲ್ಲಿ ಸಿಲುಕಿ ಏನೋ ಒದ್ದಾಡಿದೆ ಅಂತ ನೇಣು ಹಾಕೊಳ್ತಿರಲ್ಲ, ಅದಕ್ಕಿಂತ ಹೀನವಾದದ್ದು ಏನೂ ಇಲ್ಲ. ನೇಣು ಹಾಕೊಳ್ಬೇಕಂದ್ರೆ ಹುಟ್ಲೇಬಾರ್ದಿತ್ತು ಈ ಜೀವನದಲ್ಲಿ. ಅಂತಹ ಕೇಡಿಗಳಾಗಬೇಡಿ. ನೆವರ್ ಎವರ್ ಬಿಕಮ್ಸ್ ಕವರ್ಡ್. ಹೆಣ್ಮಕ್ಳು ಅದರಲ್ಲೂ ಹೇಳ್ತೀನಿ. ಸೊ ಏನೋ ಆಗತ್ತೆ, ತಪ್ಪು ನಡೆಯುತ್ತೆ, ನಡೆಯುವವನು ಎಡವೇ ಎಡುತ್ತಾನೆ, ಪರಿಹಾರ ಇದ್ದೇ ಇದೆ. ಆ ತರ ಏನಾದ್ರೂ ಸಮಸ್ಯೆ ಇದ್ರೆ ಐ ಟೆಲ್ ಲಾಟ್ ಆಫ್ ಪೀಪಲ್ ಪ್ಲೀಸ್ ಕಾಲ್ ಮೀ, ಐ ಆಮ್ ದೇರ್ ಟು ಹೆಲ್ಪ್ ಅಂತ. ಎಸ್ಪೆಷಲಿ ಫಾರ್ ಗರ್ಲ್ಸ್. ನನ್ನ ಮೊಬೈಲ್ ಸ್ವಲ್ಪ ಹೆಲ್ಪ್ ಲೈನ್ ತರಾನೇ ಇರುತ್ತೆ. ಎಲ್ಲಿಂದ ಎಲ್ಲಿಗೆ ಕರ್ನಾಟಕದ ಪೂರ್ತಿ ನನ್ನ ಪ್ರಜಾವಾಣಿಯಲ್ಲಿ ಆರ್ಟಿಕಲ್ಸ್ ಬರಿತಾ ಇದ್ದೆ. ಆವಾಗ ಅವ್ರು ಕೊಟ್ಟಂತಹ ನಂಬರ್ ಪ್ರತಿಯೊಬ್ಬರಿಗೆ ರಾತ್ರಿ 3 ಗಂಟೆಗೆ ಫೋನ್ ಮಾಡ್ತಾರೆ, ನನಗೆ ನೀರ್ನಲ್ಲಿ ಹಲ್ಲಿ ಬಿದ್ದಿತ್ತು ಮೇಡಮ್, ಮಗು ನೀರು ಕುಡಿತು, ಏನಾಗತ್ತೆ. ತುಮಕೂರಿಂದ ಒಂದು ಕರೆ ಬರುತ್ತೆ. ಬಟ್ ನಾನು ಐ ಫೀಲ್ ಹ್ಯಾಪಿ, ಅಟ್ ಲೀಸ್ಟ್ ಮೈ ಮೊಬೈಲ್ ಲೈನ್ ಇಸ್ ಬಿಂಗ್ ಯೂಸ್ಡ್ ಫಾರ್ ಗುಡ್ ಪರ್ಪಸ್ ಅಂತ. ಸೊ ಎನಿಥಿಂಗ್ ಪ್ಲೀಸ್ ಕಾಲ್ ಮೀ. ಒಂದು ಹುಡುಗ ಹೇಳ್ತಾನೆ, ನನ್ಗೆ ಪ್ರೇಮಿಸಿದೀನಿ ಒಂದು ಹುಡುಗಿನ, ಅವಳಿಗೆ ಹಣ ಇಲ್ಲ, ಹಣ ಕಷ್ಟ ಆಗ್ತಾ ಇದೆ, ಅವಳು ತನ್ನ ಕಿಡ್ನಿ ದಾನ ಮಾಡ್ಬೇಕಂತೆ ಅಂತ. ನೋಡಿ ಈ ತರ. ಸೊ ಅಟ್ ಲೀಸ್ಟ್ ಹ್ಯಾವ್ ಮೈ ನಂಬರ್, ಯುವರ್ ಟೀಚರ್ಸ್ ಹ್ಯಾವ್ ಆಸ್ ಹೆಲ್ಪ್ ಲೈನ್. ನೆವರ್ ಎವರ್ ಕಮಿಟ್ ಸೂಯಿಸೈಡ್, ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಹೆಣ್ಮಕ್ಳಿಗೆ ಯಾವತ್ತೂ ಹೇಡಿಗಳಾಗ್ಬೇಡಿ. ನಿಮ್ಮಲ್ಲಿ ಬಹಳಷ್ಟು ಶಕ್ತಿ ಇದೆ, ಆ ಶಕ್ತಿಯನ್ನು ಗುರುತಿಸಿ ಮುಂದೆ ಬನ್ನಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲ ಶುಭ ಹಾರೈಸ್ತಾ. ಸೊ ಬಿ ಸಕ್ಸಸ್ಫುಲ್, ಆಲ್ ದ ಬೆಸ್ಟ್.